ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ನೋಡಿ, 5 ಸ್ಟಾರ್ ಹೋಟೆಲ್ಗಳ ಬಳಿಕ ಈಗ ಮತ್ತೊಂದು ಆಪರೇಷನ್. ಬೆಂಗಳೂರಿನ ಪಬ್ಗಳ ಮೇಲೆ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಯುಬಿ ಸಿಟಿಯ ಐಷಾರಾಮಿ ಹೋಟೆಲ್ ಪಬ್ಗಳ ಮೇಲೆ ರೇಡ್ ಆಗಿದೆ. ಆಹಾರ ಸುರಕ್ಷತಾ ಇಲಾಖೆಯ ಆಯುಕ್ತ ಕೆ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ರೇಡ್ ಆಗಿದೆ. ಆಹಾರ ಸುರಕ್ಷತೆ ಮತ್ತು ಅದರ ಗುಣಮಟ್ಟ ಹೇಗಿದೆ, ಇಲಾಖೆಯ ಅಧಿಕಾರಿಗಳಿಂದ ದಾಳಿಯನ್ನು ನಡೆಸಲಾಗಿದೆ. ಈ ಸಂದರ್ಭದಲ್ಲಿ ಆಹಾರ, ಮದ್ಯದ ಗುಣಮಟ್ಟ, ಬಳಕೆಯ ಅವಧಿ ಬಗ್ಗೆ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. ಎಲ್ಲೆಲ್ಲಿ MG ರೋಡ್, ಬ್ರಿಗೇಡ್ ರೋಡ್ನ ಹೋಟೆಲ್ಗಳ ಮೇಲೂ ಕೂಡ ದಾಳಿ. ನೋಡಿ, ಫಸ್ಟು 5 ಸ್ಟಾರ್, 3 ಸ್ಟಾರ್, 7 ಸ್ಟಾರ್, ಅದಾದ್ರ ಮೇಲೆ ಆಹಾರದ ಔಟ್ಲೆಟ್ಗಳ ಮೇಲೆ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ರು. ಆ ಸಂದರ್ಭದಲ್ಲಿ ಎಕ್ಸ್ಪೈರಿ ಡೇಟ್ ಆಗಿರುವಂತಹ ತರಕಾರಿಗಳು, 200 kg, 70 kg ಮಾಂಸ, ಎಕ್ಸ್ಪೈರಿ ಡೇಟ್ ಆಗಿರುವಂತಹ ಹಾಲು. ಅರೆ, ಇವರಿಗೆ ಇಷ್ಟೊಂದು ಸ್ಟಾರ್ ಹೋಟೆಲ್ಗಳು ಒಳಗಡೆ ಎಂಟ್ರಿ ಕೊಟ್ಟವರಿಗೆ ಸಾಮಾನ್ಯವಾಗಿ 1-2 ಸಾವಿರ ಬಿಲ್ಗಿಂತ ಕಡಿಮೆ ಆಗಲ್ಲ. ಆದ್ರೆ ಎಕ್ಸ್ಪೈರಿ ಡೇಟ್ ಆಗಿರುವಂಥದ್ದು, ಕೊಳೆತ ಆಹಾರ ಇಟ್ಕೊಳ್ತಾರೆ ಅಂತ ಹೇಳಿದ್ರೆ ಏನ್ ಕತೆ ನೋಡಿ. ಈಗ ಈ ಸರದಿ ಆಯ್ತು, 5 ಸ್ಟಾರ್, 7 ಸ್ಟಾರ್, 3 ಸ್ಟಾರ್ ಹೋಟೆಲ್ ಸರದಿ ಆಯ್ತು. ಅದಾದ ನಂತರ ಆಹಾರ ಔಟ್ಲೆಟ್ಗಳ ಮೇಲೆ ದಾಳಿಯನ್ನು ನಡೆಸಿದ್ರು ಆಹಾರ ಇಲಾಖೆ ಅಧಿಕಾರಿಗಳು. ಈಗ ಪಬ್ಗಳ ಮೇಲೆ, ಐಷಾರಾಮಿ ಪಬ್ಗಳ ಮೇಲೆ, ಮಾಲ್ಗಳ ಒಳಗಡೆ ಇರುವಂತ ಪಬ್ಗಳ ಮೇಲೆ ದಾಳಿ ಆಗಿರುವಂತ ದೃಶ್ಯಾವಳಿಯನ್ನ ನೀವು ನೋಡ್ತಾ ಇರಬಹುದು. ಯುಬಿ ಸಿಟಿಯಲ್ಲಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. 10ಕ್ಕೂ ಹೆಚ್ಚು ಅಧಿಕಾರಿಗಳಿಂದ ದಾಳಿ ಇದು. ಆಹಾರ ಇಲಾಖೆ ಅಧಿಕಾರಿಗಳಿಂದ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. ಹೋಟೆಲ್ಗಳ ಬಳಿಕ ಈಗ ಮತ್ತೊಂದು ಆಪರೇಷನ್ಗೆ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿಯನ್ನು ನಡೆಸ್ತಾ ಇದ್ದಾರೆ. ಪಬ್ಗಳಲ್ಲಿ ಯಾವ ರೀತಿಯಾದಂತಹ ಫುಡ್ ಅನ್ನ ಕೊಡ್ತಾರೆ, ಒಳಗಡೆ ಹೋದಂತ ಸಂದರ್ಭದಲ್ಲಿ ಕುಡಿಯೋಕ್ ಕೊಡ್ತಾರಲ್ವಾ, ಈ ಮದ್ಯಪಾನ ಬಿಟ್ಬಿಡಿ, ಅದ್ರ ಜೊತೆ ಡ್ರಿಂಕ್ಸ್ ಮಾಡೋಕೆ ಕೂಲ್ ಡ್ರಿಂಕ್ಸ್ ತರದಲ್ಲ, ಕಲರ್, ಆ ಕಲರ್ ಯಾವ್ದಿಂದ ಹಾಕ್ತಾರೆ, ಅದರಿಂದ ಯಾವ ರೀತಿ ಗುಣಮಟ್ಟ, ಜೊತೆಗೆ ಎಕ್ಸ್ಪೈರಿ ಡೇಟ್ ಆಗಿರುವಂತಹ ಪದಾರ್ಥಗಳು ಯಾವ್ದೆಲ್ಲ ಇದೆ, ಮಾಂಸಗಳ ಪರಿಸ್ಥಿತಿ ಯಾವ ರೀತಿಯಾಗಿದೆ, ಫ್ರೀಜರ್ ಅಲ್ಲಿ ಇಟ್ಟಿರ್ತಾರೆ ಯಾವುದು, ಹಾಗಾದ್ರೆ ಇದರಲ್ಲಿ ಆಹಾರದ ಗುಣಮಟ್ಟ ಯಾವ ರೀತಿಯಾಗಿದೆ. ಈಗ ಹೊರಗಡೆ ಎಲ್ಲ ನೋಡ್ಬೋದು ನೀವು, ಕಲರ್ಗಳನ್ನೆಲ್ಲ ಬಳಸಬಾರ್ದು ಅಂತ. ಆದ್ರೆ ಒಳಗಡೆ ಹೋದಂತ ಸಂದರ್ಭದಲ್ಲಿ ಏನಾಗ್ತಾ ಇದೆ, ಸಾಮಾನ್ಯವಾಗಿ ಹೊರಗಡೆಯಲ್ಲಿ ಹೋಟೆಲ್ ಎಲ್ಲ ಇಮಿಡಿಯೇಟ್ ಆಗಿ ನಮ್ಮ ಕಿಚನ್ ಎಲ್ಲ ಕಾಣಿಸುತ್ತೆ, ಏನಪ್ಪಾ ಇದು ಸರಿ ಇಲ್ಲ, ಹೈಜೀನ್ಗಳನ್ನೆಲ್ಲ ನೋಡ್ತೀವಿ. ಆದ್ರೆ ದೊಡ್ಡ ದೊಡ್ಡ ಸ್ಟಾರ್ ಹೋಟೆಲ್ಗಳಲ್ಲಿ ಇದೆಲ್ಲ ನಮ್ಗೆ ಕಾಣ ಸಿಗೋಲ್ಲ. ಹೊರಗಡೆ ಕೂತ್ಕೊಂಡಿರ್ತೀವಿ, ಒಳಗಡೆ ಕಿಚನ್ ಅಲ್ಲೆಲ್ಲೋ ಅರ್ಧ ಕಿಲೋಮೀಟರ್ ದೂರ ಇರುತ್ತೆ, ಫುಲ್ ಬಂದೋಬಸ್ತ್ ಆಗಿರುತ್ತೆ, ಎಲ್ಲಿ ಕಾಣೋಕ್ಕಾಗತ್ತೆ. ಒಳಗಡೆ ಇಲ್ಲಿ ಟೇಬಲ್ ಅಲ್ಲಿ ನಾವು ಆರ್ಡರ್ ಮಾಡ್ತೀವಿ, ತಗೊಂಡು ಬಂದು ಕೊಡ್ತಾರೆ. ಆದ್ರೆ ಆಹಾರದ ಗುಣಮಟ್ಟ ಏನು, ಆ ಗುಣಮಟ್ಟವನ್ನ ಪರಿಶೀಲನೆ ಮಾಡುವಂತ ನಿಟ್ಟಿನಲ್ಲಿ ಆಹಾರ ಇಲಾಖೆ ಅಧಿಕಾರಿ ದಾಳಿಯನ್ನು ನಡೆಸಿರುವಂತ ಸಂದರ್ಭ ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ಯುಬಿ ಸಿಟಿಯಿಂದಾನೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಅರವಿಂದ್, ಸದ್ಯ ಏನೇನು ಬೆಳವಣಿಗೆ ಆಗ್ತಾ ಇದೆ ಸದ್ಯ ಗಮನಿಸ್ತಾ ಇದ್ವಿ. ಯುಬಿ ಸಿಟಿಯಲ್ಲಿರುವಂತಹ ಪಬ್ಗಳ ಮೇಲೆ ದಾಳಿ, ಫಸ್ಟ್ ಹೋಟೆಲ್ ಆಯ್ತು, ಔಟ್ಲೆಟ್ ಆಯ್ತು, ಈಗ ಪಬ್, ಸದ್ಯ ಏನೇನು ಬೆಳವಣಿಗೆ ಆಗ್ತಾ ಇದೆ ಅಂತ ಅಲ್ಲಿ? ಎಸ್ ನಿಕೇಶ್, ಖಂಡಿತವಾಗ್ಲೂ ಕೂಡ ನಗರದ ಹಲವೆಡೆ ಈಗ ಆಹಾರ ಮತ್ತು ಸುರಕ್ಷತಾ ಇಲಾಖೆ ಅಧಿಕಾರಿಗಳಿಂದ ದಾಳಿ ನಡೆದಿರುವಂಥದ್ದು. ಇತ್ತೀಚೆಗೆ ಕೆಲ ದಿನಗಳಿಂದ ಸ್ಟಾರ್ ಹೋಟೆಲ್ಗಳನ್ನ ಟಾರ್ಗೆಟ್ ಮಾಡಿ ಅಲ್ಲಿ ಅವಧಿಗೂ ಮೀರಿದಂಥ ಆಹಾರ ಪದಾರ್ಥಗಳು, ಇನ್ನುಳಿದಂಥ ಹಾಲಿನ ಪ್ಯಾಕೆಟ್ ಅಂತ ಏನು ಹೇಳ್ತೀವಿ, ಅದೆಲ್ಲವನ್ನೂ ಕೂಡ ದಾಳಿ ಮಾಡಿ, ಜೊತೆಗೆ ಅದನ್ನ ಪ್ರಯೋಗಾಲಯಕ್ಕೆ ಕಳಿಸಿ ಕೂಡ ಅದನ್ನ ಪರಿಶೀಲನೆ ಮಾಡುವಂಥ ಕೆಲಸವನ್ನ ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ಮಾಡಿದ್ರು. ಅದೇ ರೀತಿಯಾಗಿ ಮುಂದುವರೆದಂತ ಇಂದು ಕೂಡ ನಗರದ ಹಲವೆಡೆ MG ರೋಡ್, ಬ್ರಿಗೇಡ್ ರೋಡ್ ಅಲ್ಲಿರುವಂತಹ ಸ್ಟಾರ್ ಹೋಟೆಲ್ಗಳ ಮೇಲೂ ಕೂಡ ದಾಳಿ ಮಾಡಿರುವಂಥದ್ದು. ಅದರ ಜೊತೆಗೆ ಯುಬಿ ಸಿಟಿಯ ಮಾಲ್ ಅಲ್ಲಿರುವಂತಹ ಕೆಲ ಪಬ್ ಹಾಗೆ ರೆಸ್ಟೋರೆಂಟ್ಗಳಲ್ಲೂ ಕೂಡ ದಾಳಿ ಮಾಡಿರುವಂಥದ್ದು ತಾವು ದೃಶ್ಯಗಳಲ್ಲೂ ಕೂಡ ನೋಡ್ತಾ ಇರಬಹುದು. ಆಹಾರ ಮತ್ತು ಸುರಕ್ಷತೆ ಇಲಾಖೆ ಆಯುಕ್ತ ಆಗಿರುವಂತಹ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಈ ಒಂದು ದಾಳಿ ನಡೆದಿರುವಂಥದ್ದು. ಅವಧಿಗೂ ಮೀರಿದಂತಹ ಆಹಾರ ಪದಾರ್ಥಗಳ ಒಂದು ಶೇಖರಣೆ, ಜೊತೆಗೆ ಅದನ್ನ ಗ್ರಾಹಕರಿಗೆ ವಿತರಣೆ ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪದಲ್ಲಿ ನಡೆದಿರುವಂತಹ ಮುಂದುವರೆದ ಭಾಗವಾಗಿ ಈ ಒಂದು ದಾಳಿ ನಡೀತಾ ಇರುವಂಥದ್ದು. ಈಗಾಗಲೇ ಸುಮಾರು ಅರ್ಧ ಗಂಟೆಯಿಂದ ಈ ಒಂದು ಪರಿಶೀಲನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಪಬ್ ಮತ್ತೆ ರೆಸ್ಟೋರೆಂಟ್ಗಳಲ್ಲಿ ಇರುವಂತಹ ಮಾಂಸ ಪದಾರ್ಥ ಆಗಿರಬಹುದು, ಇನ್ನು ಜ್ಯೂಸ್ ಆಗಿರಬಹುದು, ಅವಧಿ ಯಾವುದು ಮೀರಿದೆ, ಎಕ್ಸ್ಪೈರಿ ಡೇಟ್ ಯಾವುದಾಗಿದೆ, ಅದೆಲ್ಲವನ್ನೂ ಕೂಡ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಕಳೆದ ಹಲವು ದಿನಗಳಿಂದ ಇದೇ ರೀತಿಯಾಗಿ ದಾಳಿ ಏನು ಮಾಡಿದ್ರು, ಅಲ್ಲಿ ಕೆಜಿ ಮಾಂಸಗಳು ಅದನ್ನ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಿದಂಥ ಸಮಯದಲ್ಲಿ ಅದೆಲ್ಲವೂ ಕೂಡ FSSAI ಲೇಬಲ್ ಇಲ್ಲದೆ ಇರುವಂಥದ್ದು, ಜೊತೆಗೆ ಎಕ್ಸ್ಪೈರಿ ಡೇಟ್ ಆಗಿರುವಂತಹ ಆಹಾರ ಪದಾರ್ಥಗಳು ಅಲ್ಲಿ ಕಂಡು ಬಂದಿತ್ತು. ಅದೆಲ್ಲವೂ ಕೂಡ ಅಲ್ಲಿ ಸಿಕ್ಕಾಕೊಂಡಿತ್ತು. ಅದೇ ರೀತಿಯಾಗಿ ಮುಂದುವರಿದ ಭಾಗವಾಗಿ ಇನ್ನು ಸ್ಟಾರ್ ಹೋಟೆಲ್ಗಳಲ್ಲಿ ಇದೇ ರೀತಿಯಾಗಿ ದಾಳಿಯನ್ನ ಮಾಡಿ ಪರಿಶೀಲನೆಯನ್ನ
ಕೂಡ ಮಾಡ್ತಾ ಇರುವಂಥದ್ದು. ಮುಖ್ಯವಾಗಿ ಹಾಲಿನ ಪ್ಯಾಕೆಟ್ಗಳು ಏನಿರ್ತವೆ ಅದೆಲ್ಲವೂ ಕೂಡ ಎಕ್ಸ್ಪೈರಿ ಅಂದ್ರೆ ಅವಧಿ ಮೀರಿರುವಂತಹ ಹಾಲಿನ ಪ್ಯಾಕೆಟ್ಗಳು ವಿತರಣೆ ಆಗ್ತಾ ಇದೆ. ಮೀನು ಮಾಂಸ ಎಲ್ಲವೂ ಕೂಡ ಇಲ್ಲಿ ಕೆಜಿ ಗಟ್ಟಲೆ ಅದು ಕೂಡ ಎಕ್ಸ್ಪೈರಿ ಆಗಿರುವಂಥದ್ದು ಇಲ್ಲಿ ಲಭ್ಯ ಆಗ್ತಾ ಇರುವಂಥದ್ದು. ಆ ಆರೋಪ ಕೇಳಿ ಬಂದಂತ ಹಿನ್ನೆಲೆಯಲ್ಲಿ ಬೆಂಗಳೂರು ನಗರದ ಹಲವೆಡೆ ಪಬ್ ಮತ್ತೆ ರೆಸ್ಟೋರೆಂಟ್ಗಳಲ್ಲಿ ಈಗ ಆಹಾರ ಮತ್ತು ಇಲಾಖೆಯ ಒಂದು ಅಧಿಕಾರಿಗಳು ದಾಳಿ ಮಾಡಿ ಪರಿಶೀಲನೆಯನ್ನ ಮಾಡ್ತಾ ಇರುವಂಥದ್ದು. ಅದರ ಜೊತೆಗೆ ಇಲ್ಲಿ ವೀಕೆಂಡ್ ಅಂತ ಬಂದ್ರೆ ಪ್ರತಿಯೊಬ್ಬರು ಕೂಡ ಬೆಂಗಳೂರು ನಗರದಲ್ಲಿ ಅವ್ರು ಹೋಗುವಂಥದ್ದು ಸ್ಟಾರ್ ಹೋಟೆಲ್ಗಳಲ್ಲಿ ಐಷಾರಾಮಿಯ ಜೀವನವನ್ನು ನಡೆಸುವಂಥವ್ರು. ಅಲ್ಲಿ ಶುಚಿ ಮತ್ತೆ ಜೊತೆಗೆ ರುಚಿಯಾಗಿರುತ್ತೆ ಪದಾರ್ಥಗಳು, ಅಲ್ಲಿ ಸ್ವಚ್ಛತೆಯಿಂದ ಕೂಡಿರುತ್ತೆ ಅನ್ನುವಂಥ ರೀತಿಯಲ್ಲಿ ಅವ್ರು ಹೋಗುವಂಥದ್ದು. ಅಲ್ಲಿಯೇ ಈ ರೀತಿಯಾಗಿ ಕಂಡು ಬಂದಂತಹ ದೃಶ್ಯಗಳು ಈ ಒಂದು ಹಿನ್ನೆಲೆಯಲ್ಲಿ ಆರೋಪ ಏನು ಬಂದಿರುತ್ತೆ ಆ ಒಂದು ಹಂತದಲ್ಲೇ ಅವರು ದಾಳಿ ಮಾಡಿ ತನಿಖೆಯನ್ನ ಕೂಡ ಮಾಡ್ತಾರೆ. ಪ್ರಯೋಗಾಲಯಕ್ಕೆ ಒಂದು ಸ್ಯಾಂಪಲ್ಗಳನ್ನ ಕೂಡ ಕಳಿಸಿರ್ತಾರೆ. ಅಲ್ಲಿ ಗೊತ್ತಾಗಿರುವಂಥದ್ದು FSSAI ಒಂದು ಲೇಬಲ್ ಏನಿರುತ್ತೆ ಆ ಯಾವುದೇ ಲೇಬಲ್ಗಳನ್ನ ಅಲ್ಲಿ ಇರೋದಿಲ್ಲ. ಜೊತೆಗೆ ಆ ಪದಾರ್ಥಗಳೇನಿರ್ತವೆ ಅವೆಲ್ಲವೂ ಕೂಡ ಅವಧಿ ಮೀರಿದಂತಹ ಪದಾರ್ಥಗಳು ಅನ್ನೋದು ಕೂಡ ಕಂಡು ಬರುತ್ತೆ. ಈ ಒಂದು ಅಂಶ ಕಂಡು ಬಂದಂತಹ ಹಿನ್ನೆಲೆಯಲ್ಲಿ ನಗರದ ಹಲವೆಡೆ ಅಂದ್ರೆ ಇನ್ನುಳಿದಂತಹ ಎಲ್ಲಾ ಹೋಟೆಲ್ಗಳಲ್ಲೂ ಇದೇ ರೀತಿಯಾದಂತಹ ಪರಿಶೀಲನೆ ಮಾಡಬೇಕು ಅಂತ ಹೇಳಿ ಈಗ ಆಹಾರ ಸುರಕ್ಷತೆ ಇಲಾಖೆಯ ಆಯುಕ್ತರಾಗಿರುವಂತಹ ಕೆ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಮತ್ತೆ ದಾಳಿ ನಡೆದಿರುವಂಥದ್ದು. ಸುಮಾರು ಅರ್ಧ ಗಂಟೆಯಿಂದ UBCTಯ ಮಾಲ್ನಲ್ಲಿರುವಂತಹ ಪಬ್ ಹಾಗೆ ರೆಸ್ಟೋರೆಂಟ್ಗಳಲ್ಲಿ ಈ ಒಂದು ದಾಳಿ ಮಾಡಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಇಲ್ಲಿ ಮಾಂಸ ಪದಾರ್ಥ ಆಗಿರ್ಬೋದು, ಜ್ಯೂಸ್ ಆಗಿರ್ಬೋದು, ಜೊತೆಗೆ ರೆಸ್ಟೋರೆಂಟ್ಗಳಲ್ಲಿ ಕಾಫಿಯನ್ನು ನೀಡ್ತಾರೆ ಅಂದ್ರೆ ಹಾಲನ್ನ ಆ ಕಾಫಿಗೆ ಬಳಕೆ ಏನ್ ಮಾಡ್ತಾರೆ ಅದರ ಒಂದು ಅವಧಿಯನ್ನ ಜೊತೆಗೆ ಆ ಒಂದು ಅದರ ಮೇಲೆ ಇರುವಂತಹ ಲೇಬಲ್ಗಳನ್ನ ಪರಿಶೀಲನೆ ಮಾಡುವಂಥದ್ದು, ಜೊತೆಗೆ ಅದರ ಸ್ಯಾಂಪಲ್ಗಳನ್ನ ಪಡೆದುಕೊಳ್ತಾ ಇದ್ದಾರೆ. ಆ ಸ್ಯಾಂಪಲ್ಗಳನ್ನ ಮತ್ತೆ ಲ್ಯಾಬ್ಗೆ ಕಳಿಸಿ ಅದರ ಒಂದು ಪರಿಶುದ್ಧತೆ ಅದು ಸುರಕ್ಷಿತವಾಗಿದೆಯಾ ಅದನ್ನ ಗ್ರಾಹಕರಿಗೆ ನೀಡಬಹುದಾ, ಎಷ್ಟು ದಿನದಿಂದ ಅದನ್ನ ಸ್ಟೋರ್ ಮಾಡಲಾಗಿದೆ, ಜೊತೆಗೆ ಯಾವ ರೀತಿಯಾಗಿ ಮಾಂಸಗಳನ್ನ ಅಂದ್ರೆ ಮೀನು ಮಾಂಸ ಇದೆಲ್ಲವನ್ನೂ ಕೂಡ ಯಾವ ರೀತಿಯಾಗಿ ಸ್ಟೋರ್ ಮಾಡ್ತಾರೆ, ಜೊತೆಗೆ ಹೇಗೆ ಎಲ್ಲಿಂದ ತರಿಸ್ತಾರೆ ಅನ್ನುವಂಥದ್ದು ಇದೆಲ್ಲವನ್ನೂ ಕೂಡ ಅಲ್ಲಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ದಾಳಿ ಮುಂದುವರೆದಿದೆ. ಆದರೆ ಬೆಂಗಳೂರಿಗರಿಗೆ ಒಂದು ಶಾಕ್ನ ಸಂಗತಿ ಏನಂದ್ರೆ ಈ ಹಿಂದೆ ನಡೆದಂತಹ ದಾಳಿ ಏನಿತ್ತು ಅಲ್ಲಿ ಅವಧಿ ಮೀರಿದಂತಹ ಒಂದು ಪದಾರ್ಥಗಳ ಓಕೆ, ಥ್ಯಾಂಕ್ ಯು ಅರವಿಂದ್. ವೀಕ್ಷಕರೇ, ಈ ಸುದ್ದಿ ಬಗ್ಗೆ ಇನ್ನಿಷ್ಟು ಬ್ರಿಗೇಡ್ ರೋಡಲ್ಲಿರೋ ಹೋಟ್ಲುಗಳ ಕೆಲವು ಹೋಟ್ಲುಗಳನ್ನ ನಾವು ರೈಡ್ ಮಾಡಲಿಕ್ಕೆ ಮನೆಯ ಸಚಿವರ ನಿರ್ದೇಶನದ ಮೇಲೆ ಬಂದಿದ್ದೀವಿ. ಇಲ್ಲಿ ಸುಮಾರು ಒಂದು 3 ಕಡೆ ಭಾಳ ಅಂದರೆ ಚಿಕನ್ ಇರ್ಬೋದು, ಮಟನ್ ಇರ್ಬೋದು, 1 ವರ್ಷದ ಮೇಲಿಂದ ಇದೆ. ರಾಯಲ್ ಚೈನಾ ಅಂತ ಐತೆ, ಅಲ್ಲಿ ಸುಮಾರು ಒಂದು 50 kg ಮಟನ್ನು ಚಿಕನ್ನು ಸಿಕ್ಕಿದೆ. ಆಮೇಲೆ ಟಸ್ಕಾನ ಅಂತಿದೆ, ಅಲ್ಲಿ ವೆಜಿಟೇಬಲ್ಸು ಎಕ್ಸ್ಪೈರ್ ಡೇಟ್ ಇದೆ. ಆಮೇಲೆ ಒಂದು ಕಡೆ ಈ ಡ್ರೈ ಫ್ರೂಟ್ಸು ಏನು ಮಾಡಿದ್ದಾನೆ ಅದು ಮ್ಯಾನುಫ್ಯಾಕ್ಚರಿಂಗ್ ಡೇಟು ಎಕ್ಸ್ಪೈರಿ ಡೇಟು ಮ್ಯಾನುಫ್ಯಾಕ್ಚರಿಂಗ್ ಡೇಟ್ಗಿಂತ ಹಿಂದೆನೇ ಇಟ್ಟಿದ್ದಾನೆ. ಸೊ ಅದು ಇವರು ತಗೋಬಾರ್ದಾಗಿತ್ತು, ಅದು ತಗೊಂಡಿದ್ದಾರೆ. ಬಟ್ ಅದು ನೋಡ್ಕೊಂಡ್ರೆ 1 ವರ್ಷದ ಒಳಗಡೆ ಇದೆ. ಸೊ ಈ ರೀತಿ ಇವತ್ತು ನಾವು UBCTಯಲ್ಲಿ ಎಲ್ಲ ಇನ್ಸ್ಪೆಕ್ಷನ್ ಮಾಡ್ತಾಯಿದ್ದೇವೆ. ಕೊಳತ ಅಲ್ಲ ಅಂದರೆ ಏನಿದೆ ನಮ್ಮದು -18 ಡಿಗ್ರಿಲಿ 1 ವರ್ಷ ಇಡಬೇಕಾಗ್ತದೆ. ಇದು 1 ವರ್ಷದ ಮೇಲಿದೆ. ಆಮೇಲೆ ರಾಯಲ್ ಚೈನಲ್ಲಿ ಅದು ಕೇಕು ಇವೆಲ್ಲ ಮಾಡಿದರು, ನಾನು ವಿಡಿಯೋ ಇದು ಮಾಡಿದ್ದೇನೆ. ಸೊ ಅದನ್ನು ಎಲ್ಲ ಡೇಟ್ ಇರಲಿಲ್ಲ. ನಾವು ಬಂದ ಮೇಲೆ ಡೇಟ್ಗಳನ್ನ ಮಾಡಿ ಸ್ಲಿಪ್ಪಲ್ಲಿ ಅಂಟಿಸಿದ್ದಾರೆ. ಆ ಥರ ಇರಬಾರ್ದು. ಅದು ಫುಲ್ಲು ಇದರಲ್ಲಿ ಡೇಟು ಮತ್ತು ಎಕ್ಸ್ಪೈರಿ ಡೇಟು ಮ್ಯಾನುಫ್ಯಾಕ್ಚರ್ ಡೇಟ್ ಇರಬೇಕು. ಇವನ್ 1 ದಿನ ಇರಲಿ, 2 ದಿನ ಇರಲಿ, 3 ದಿನ ಇರಲಿ. ಚಿಕನ್ನು ಮಟನ್ನು -18 ಡಿಗ್ರಿಗಿಂತ ಕೆಳಗಡೆ ಇಟ್ಟರೆ 1 ವರ್ಷದವರೆಗೂ 9 ತಿಂಗಳಿಂದ 1 ವರ್ಷದವರೆಗೂ ಸ್ಟೋರ್ ಮಾಡ್ಬೋದು. ಫಿಶ್ ಬಂದು ಆ್ಯಕ್ಚುಲಿ ಇವರೆಲ್ಲ 1 ವರ್ಷ 2 ವರ್ಷ ಅಂತ ಇದ್ದಾರೆ. ಫಿಶ್ಶು 1 ತಿಂಗಳ ಮೇಲೆ ಇಡೋಂಗೇ ಇಲ್ಲ. ಸೊ ಈಗ ಅದೊಂದು ಅಡ್ವೈಸರಿ ನಾಳೆದ್ರಲ್ಲಿ ಇಶ್ಯೂ ಮಾಡ್ತೀವಿ. ಸೊ ಫಿಶ್ಶು ಜಾಸ್ತಿ ದಿನ ಇಡಬಾರ್ದು ಅಂತ, ಯಾಕಂದರೆ ಅದು ಫ್ರೀಸ್ ಆಯಿತು ಅಂದರೆ ನಿಮಗೆ ಅದು ವಿಷ ಆಗುತ್ತೆ ಮತ್ತು ಹೊಟ್ಟೆ ಕೆಡ್ತದೆ. ಫಿಶ್ಶು ಸಿಕ್ಕಿದೆ 1 ವರ್ಷ ಮೇಲಿದೆ. ಅದನ್ನು ನಾವು ಸೀಸ್ ಮಾಡೋಕ್ಕೆ ಹೇಳಿದ್ವಿ. ನೋಟಿಸ್ ಕೊಟ್ಟು ಅವ್ರು ಯಾಕೆ 1 ವರ್ಷದ ಮೇಲಿಟ್ಟಿದ್ದಾರೆ ಅನ್ನೋದು ಅದು ಇದು ಮಾಡ್ತೀವಿ. ಈಗ ಇಲ್ಲಿ 4 ಹೋಟ್ಲು ನಮಗೆ ನ್ಯೂನತೆಗಳು ಕಂಡು ಬಂದಿದೆ. ಅದು ಹೇಳಿದ್ನಲ್ಲ, ಟಸ್ಕಾನ, ರಾಯಲ್ ಚೈನಾ, ಇನ್ನೊಂದು ಇದಿದೆ ಮಡ್ರಾಸ್ ಕಿಚನ್, ಅಲ್ಲೂ ಒಂಚೂರು ಎಕ್ಸ್ಪೈರಿ ಪ್ರಾಡಕ್ಟ್ ಸಿಕ್ಕಿದೆ. ಸೊ ಅಲ್ಲಿ ನೋಟಿಸ್ ಕೊಟ್ಟು ಇದು ಮಾಡ್ತೀವಿ. ಸ್ಯಾಂಪಲ್ಸ್ ಇನ್ನು ಈಗ ತೆಗಿತಿದ್ದಾರೆ. ಇಲ್ಲೊಂದು 10-15 ಸ್ಯಾಂಪಲ್ ಆಗುತ್ತೆ. ಈಗ ಜನ ಸಾಮಾನ್ಯವಾಗಿ ಸರ್ ಹೊರಗಡೆ ಬರುವಂಥದ್ದು ವೀಕೆಂಡ್ಗಳಲ್ಲಿ ಹೆಚ್ಚಾಗಿ ಹೊರಗಡೆ ಹೋಟೆಲ್ಗಳ ಮೇಲೆ ಡಿಪೆಂಡ್ ಆಗಿರುವಂಥ ಸಂಖ್ಯೆ ಹೆಚ್ಚಿದೆ. ಇವತ್ತು ರೈಡ್ ಮಾಡಿದಂಥ ಸಂದರ್ಭದಲ್ಲಿ ಸಿಕ್ಕಿರುವಂಥ ಆಹಾರಗಳನ್ನು ನೋಡಿದ್ರೆ ಹೊರಗಡೆ ತಿನ್ನುವಂಥದ್ದು ಎಷ್ಟು ಸೂಕ್ತ ಅನ್ನುವಂಥದ್ದು ಎಲ್ಲರ ತಲೆಗೂ ಬರುವಂಥದ್ದು. ಒಂದು ಮೆಸೇಜನ್ನು ಕೊಡುವಂಥದ್ದಾದರೆ ಹೋಟೆಲ್ಗಳಿಗೆ ಕೊಡುವಂಥ ಮೆಸೇಜ್ ಅಥವಾ ಒಂದು ವಾರ್ನಿಂಗ್ ಅನ್ನುವಂಥದ್ದಾದರೆ ಅಲ್ಲ, ಹೋಟ್ಲವ್ರಿಗೂ ಕೊಡಬೇಕಾಗುತ್ತೆ ಮತ್ತು ಸಾರ್ವಜನಿಕರಿಗೂ ಏನು ತಿಳಿಸ್ಬೇಕಂದ್ರೆ, ಈಗ ನಾನಂತೂ ಹೊರಗಡೆ ತಿನ್ನಲ್ಲ. ನಾನು ಎಲ್ಲೋದ್ರೂ ಮನೆಗೆ ಹೋಗಿ ಈಗಲೂ ಇವರು ಕಾಫಿ ಕೊಡಿಸ್ತೀನಿ. ಅದೆಲ್ಲ
ವೀಕ್ಷಕರ, ಇದೇ ಸುದ್ದಿ ಬಗ್ಗೆ ಇನ್ನಿಷ್ಟು ಮಾಹಿತಿಗಳನ್ನ ಕೊಡ್ತೀವಿ. ಜೊತೆಗೆ ಏನೇನು ಆಗ್ತಾ ಇದೆ ಬೆಳವಣಿಗೆ ಅಂತ, ಅದರ ಜೊತೆಗೆ ಇವತ್ತಿನ ಕ್ಯಾಂಪೇನ್ ಸ್ಟೋರಿ ಕೂಡ ಹೌದು ಇದೇ ಸುದ್ದಿ. ಸೊ ಜೊತೆಗೆ ನೀವು ಕೂಡ ಕಾಲ್ ಮಾಡಿ ಮಾತನಾಡಬಹುದು. ಹಾಗಾದ್ರೆ ಇವತ್ತಿನ ರಾಜಕೀಯ ಬೆಳವಣಿಗೆ ಏನೇನಾಯಿತು ಸ್ವಲ್ಪ ಆ ಕಡೆ ಗಮನ ಕೊಡೋದಾದ್ರೆ, ಈ ವಿಧಾನ ಪರಿಷತ್ ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ ನೀಡುವಂತೆ ಕಾಂಗ್ರೆಸ್ ತಮ್ಮ ಮೇಲೆ ಒತ್ತಡ ಹೇರಿತ್ತು ಅಂತ ಬಸವರಾಜ ಹೊರಟ್ಟಿ ಬರೆದಿರುವಂತ ಪತ್ರ ಇದೀಗ ರಾಜಕೀಯ ಸಂಚಲನಕ್ಕೆ ಕಾರಣ ಆಗಿದೆ. ಆಗಸ್ಟ್ 7ರಂದು ತಮ್ಮ ಅಧಿಕೃತ ಕೊಠಡಿಯಲ್ಲಿ ನಡೆದಿರುವಂತಹ ಈ ಬೆಳವಣಿಗೆಗಳನ್ನ ಹೊರಟ್ಟಿ ತಮ್ಮ ಪತ್ರದಲ್ಲಿ ವಿವರಿಸಿದ್ದಾರೆ. ತಮ್ಮ ರಾಜೀನಾಮೆಗೆ ಕಾರಣವಾದಂತಹ ಸಂದರ್ಭಗಳ ಬಗ್ಗೆಯೂ ಕೂಡ ಮಾಹಿತಿಯನ್ನ ನೀಡಿದ್ದಾರೆ. ಹಾಗಾದ್ರೆ ಪತ್ರದಲ್ಲಿ ಏನೇನಿದೆ ಬನ್ನಿ ನೋಡ್ಕೊಂಡು. ರಾಜೀನಾಮೆ ನೀಡಲು ಹೊರಟ್ಟಿಗೆ ಸಿಎಂ ಒತ್ತಡ ಹಾಕಿದ್ರ. ಒತ್ತಡದಿಂದ ತನ್ನಿಚ್ಛೆಗೆ ಮೀರಿ ರಾಜೀನಾಮೆ ನೀಡಿದ್ರ ಹೊರಟ್ಟಿ. ಬಸವರಾಜ್ ಹೊರಟ್ಟಿ ಬರೆದ ಪತ್ರ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ. ಬಸವರಾಜ್ ಹೊರಟ್ಟಿ ವಿಧಾನ ಪರಿಷತ್ ಸಭಾಪತಿ ಸ್ಥಾನಕ್ಕೆ ದಿಢೀರ್ ರಾಜೀನಾಮೆ ರಾಜಕೀಯ ಸ್ವರೂಪವನ್ನ ಪಡೆದುಕೊಂಡಿದೆ. ಒತ್ತಡ ಹೇರಿ ರಾಜೀನಾಮೆ ಪಡೆಯಲಾಗಿದೆ ಅಂತ ಬಿಜೆಪಿ ಆರೋಪಿಸಿದೆ. ಇದರ ಮಧ್ಯೆ ಇದೀಗ ಸ್ವತಃ ಬಸವರಾಜ್ ಹೊರಟ್ಟಿಯವರೇ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ಗೆ ಬರೆದಿರುವಂತಹ ಪತ್ರ ಭಾರೀ ಸದ್ದು ಮಾಡುತ್ತಿದೆ. ಇದೇ ಪತ್ರ ಈಗ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸಿದೆ. ಈ ಪತ್ರದಲ್ಲಿ ಹೊರಟ್ಟಿ ಹೇಳಿದಂತೆ ತಮ್ಮ ಮೇಲೆ ಒತ್ತಡ ಹೇರಿ ರಾಜೀನಾಮೆ ಪಡೆಯಲಾಗಿದೆ ಅಂತ ವಿವರಣೆ ನೀಡಿದ್ದಾರೆ. ಇದರ ಜೊತೆಗೆ ಆಗಸ್ಟ್ 7ರಂದು ತಮ್ಮ ಅಧಿಕೃತ ಕೊಠಡಿಯಲ್ಲಿ ನಡೆದ ಬೆಳವಣಿಗೆಗಳನ್ನ ಹೊರಟ್ಟಿ ಅವರು ಪತ್ರದಲ್ಲಿ ವಿವರಿಸಿದ್ದು, ತಮ್ಮ ರಾಜೀನಾಮೆಗೆ ಕಾರಣವಾದ ಸಂದರ್ಭಗಳ ಬಗ್ಗೆಯೂ ಮಾಹಿತಿಯನ್ನ ನೀಡಿದ್ದಾರೆ. ಆಗಸ್ಟ್ 14ರಂದು ವಿಧಾನ ಪರಿಷತ್ ಅಧಿವೇಶನವನ್ನ ಕರೆದು ಸದನದ ಸದಸ್ಯರಿಗೆ ಕೃತಜ್ಞತೆ ಹಾಗೂ ಧನ್ಯವಾದ ಅರ್ಪಿಸಿದ ಬಳಿಕವೇ ರಾಜೀನಾಮೆ ನೀಡಲು ನಿರ್ಧರಿಸಿದೆ. ಆದರೆ ಆಗಸ್ಟ್ 7ರಂದೇ ರಾಜೀನಾಮೆ ನೀಡುವಂತೆ ಮುಖ್ಯಮಂತ್ರಿಗಳು ಸೂಚಿಸಿದರು. ನೂತನ ಎಂಎಲ್ಸಿ ಪ್ರಮಾಣ ವಚನದ ಬಳಿಕ ಸಿಎಂ ಡಿಕೆ ಶಿವಕುಮಾರ್, ಕೆಪಿಸಿಸಿ ಅಧ್ಯಕ್ಷರು, ಹಲವು ಎಂಎಲ್ಸಿಗಳು ಬಂದು ಹಿಂದೆ ಅಂದರೆ ಆಗಸ್ಟ್ 7ಕ್ಕೆ ರಾಜೀನಾಮೆ ನೀಡು ಎಂದು ಸೂಚಿಸಿದ್ರು. ಈ ಬೆಳವಣಿಗೆ ಅನಿರೀಕ್ಷಿತವಾಗಿತ್ತು. ತಮ್ಮ ಅಧಿಕೃತ ಕೊಠಡಿಯಲ್ಲಿ ನಡೆದ ಬೆಳವಣಿಗೆಯಿಂದ ತಮಗೆ ಆಶ್ಚರ್ಯವಾಯಿತು. ಪರಿಸ್ಥಿತಿಯನ್ನು ತಿಳಿಗೊಳಿಸಲು ಸಿಎಂ ಮನವಿಯಂತೆ ರಾಜೀನಾಮೆ ನೀಡಿದ್ದೇನೆ. ಬಿಜೆಪಿಯಿಂದ ರಾಜ್ಯಪಾಲರಿಗೆ ದೂರು. ಇನ್ನೊಂದೆಡೆ ವಿಪಕ್ಷ ಬಿಜೆಪಿ ಹಾಗೂ ಜೆಡಿಎಸ್ ನಿಯೋಗ ರಾಜ್ಯಪಾಲರನ್ನ ಭೇಟಿ ಮಾಡಿದ್ದು, ಸಭಾಪತಿ ಸ್ಥಾನಕ್ಕೆ ಬಸವರಾಜ್ ಹೊರಟ್ಟಿ ಅವರಿಂದ ಬಲವಂತವಾಗಿ ರಾಜೀನಾಮೆ ಕೊಡಿಸಲಾಗಿದೆ. ಸದನ ನಡಾವಳಿ ಪ್ರಕಾರ ರಾಜೀನಾಮೆ ಸಲ್ಲಿಕೆ ಆಗಿಲ್ಲ. ಹೀಗಾಗಿ ಹೊರಟ್ಟಿ ರಾಜೀನಾಮೆಯನ್ನ ಅಂಗೀಕರಿಸಬಾರದು ಅಂತ ದೂರು ಸಲ್ಲಿಸಿದೆ. ಕಾಂಗ್ರೆಸ್ನ ಲೆಟರ್ ಅಲ್ಲಿ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ವೇಣುಗೋಪಾಲ್ ರವರು ಎಐಸಿಸಿಯ ಅಧ್ಯಕ್ಷರ ಆದೇಶ ಆಗಿದೆ, ಇಂಥವರನ್ನ ನೇಮಕ ಮಾಡಿದ್ದೀವಿ ಅಂತ ಹೇಳಿ, ಸಭಾಪತಿಯವರ ಸ್ಥಾನ ಖಾಲಿ ಇಲ್ಲದೇ ಇದ್ರೂ ಕೂಡ ನೇಮಕ ಮಾಡಿದ್ದೇವೆ ಅಂತೇಳಿ ಕಮ್ಯುನಿಕೇಟ್ ಮಾಡಿರೋದನ್ನು ಕೂಡ ಅವರು ಗಮನಕ್ಕೆ ತಂದಿದ್ದೇವೆ. ಅದು ಕೂಡ ಕಾನೂನು ಬಾಹಿರ ಆಗಿದೆ. ಒಟ್ಟಾರೆ ಕಾಂಗ್ರೆಸ್ ಪಕ್ಷ ಸಂವಿಧಾನದ ಆಶಯಗಳನ್ನ ಗಾಳಿಗೆ ತೂರಿ ಸಂವಿಧಾನದ ವಿರೋಧಿ ಚಟುವಟಿಕೆಗಳಲ್ಲಿ ನಿರತವಾಗಿದೆ. ಅದಕ್ಕೆ ತಕ್ಕ ಉತ್ತರವನ್ನ ರಾಜ್ಯದ ಜನರು ಒಂದು ದಿನ ಕೊಟ್ಟೇ ಕೊಡ್ತಾರೆ. ನಾವು ಕೂಡ ಇದರ ವಿರುದ್ಧವಾಗಿ ಹೋರಾಟವನ್ನು ಮುಂದುವರೆಸ್ತೇವೆ. ಹೊರಟ್ಟಿ ಪತ್ರದ ಮೇಲೆ ಕ್ರಮ ಜರುಗಿಸ್ತಾರ ಗವರ್ನರ್? ಹೊರಟ್ಟಿ ರಾಜೀನಾಮೆ ಬಗ್ಗೆ ಕಾಂಗ್ರೆಸ್ ನಾಯಕರು ಹೇಳಿದ್ದೇನು? ಇನ್ನು ಹೊರಟ್ಟಿ ಮೇಲೆ ಒತ್ತಡ ಹಾಕಿ ರಾಜೀನಾಮೆ ಪಡೆದಿರುವುದಾಗಿ ಆರೋಪ ಕೇಳಿ ಬರುತ್ತಿದ್ದು, ಇದೀಗ ಇದರ ಬಗ್ಗೆ ಕಾನೂನು ತಜ್ಞರ ಜೊತೆ ಗವರ್ನರ್ ಸಮಾಲೋಚನೆ ಸಾಧ್ಯತೆ ಇದೆ ಅಂತ ಲೋಕಭವನದ ಮೂಲಗಳಿಂದ ಮಾಹಿತಿ ಇದೆ. ಇನ್ನು ಬಿಜೆಪಿ ದೂರಿನ ಬಗ್ಗೆ ಬಿಕೆ ಹರಿಪ್ರಸಾದ್, ಎಂಎಲ್ಸಿ ಸಲೀಂ ಅಹಮದ್ ತಿರುಗೇಟನ್ನ ನೀಡಿದ್ದಾರೆ. ನಾವು ಬಸವರಾಜ ಹೊರಟ್ಟಿ ಅವರ ಬಗ್ಗೆ ಅಪಾರವಾದ ಗೌರವ ಇಟ್ಕೊಂಡು ಅವರು 45-46 ವರ್ಷ ಮುಗಿಸಿದ್ದಾರೆ ವಿಧಾನ ಪರಿಷತ್ತಿನಲ್ಲಿ. ಒಂದು ದಿನ ಎಲ್ಲ ಚರ್ಚೆ ಮಾಡಿ ಅವ್ರು ಹೊಗಳ್ಕೊಂಡಿದ್ವಿ. ಈಗ ಅವ್ರ ಹತ್ರ ನಾವು ಏನ್ ಹೇಳಿದ್ವು ಅಂದ್ರೆ, ನಿನ್ನೆನೆ ಕಡೆಯ ದಿನ ನಾವು ಅವಿಶ್ವಾಸ ನಿರ್ಣಯಕ್ಕೆ ಮಂಡನೆ ಮಾಡಲಿಕ್ಕೆ ಕಡೆ ದಿವಸ ನಿನ್ನೆ ಸಿಗ್ನೇಚರ್ ಮಾಡಿ ತಯಾರಿ ನಾವು ಅವಿಶ್ವಾಸ ನಿರ್ಣಯ ಮಂಡನೆ ಮಾಡಿದಾಗ ವಿಧಾನ ಪರಿಷತ್ತಿನಲ್ಲಿ ನಾವೇನು ಅವ್ರನ್ನ ಹೊಗಳೋ ಪರಿಸ್ಥಿತಿನೇ ಇಲ್ಲ. ಅವ್ರು ಮಾಡಿರ್ತಕ್ಕಂಥ ಎಲ್ಲ ಬಿಜೆಪಿಯವ್ರು ಮಾಡಿರ್ತಕ್ಕಂಥ ಎಲ್ಲ ಕುತಂತ್ರಗಳು ಕುಕೃತ್ಯಗಳು ಎಲ್ಲವೂ ಸಹ ಹೊರಗಡೆ ಆಗ್ತಾ ಇದ್ವಿ. ಮಾನ ಮರ್ಯಾದೆ ಹೋಗ್ಬಾರ್ದು, ಚಿಂತಕರ ಚಾವಡಿ ಗೌರವದಿಂದ ನೀವು ನಿರ್ಗಮಿಸಿ ಅಂತ ಹೇಳಿ ಹೋದ್ರೆ ಅದೇನೇನೋ ಪದಗಳು ಬಳಕೆ ಮಾಡಿದ್ದಾರೆ. ಅವ್ರಿಗೆ ಅದು ಬಿಟ್ಟರೆ ಬೇರೆ ಏನು ಬರೋದೇ ಇಲ್ಲ. ಭಾರತೀಯ ಜನತಾ ಪಾರ್ಟಿಗೆ ನೆಟ್ಟಿಗೆ ಮಾತಾಡಕ್ಕೆ ಬರೋದಿಲ್ಲ. ಮೊದಲು ಅದನ್ನ ಕಲ್ತ್ಕೊಂಡು ಬರ್ಲಿ ಆ ನಾಗ್ಪುರ್ ಯೂನಿವರ್ಸಿಟಿಗೆ ಹೋಗಿ. ಅವರು ಸ್ವ ಇಚ್ಛೆಯಿಂದ ಅವರ PS ಗೆ ಹೇಳಿಬಿಟ್ಟು ಆ ಲೆಟರ್ ಪ್ಯಾಡ್ ತಂದು ರಾಜೀನಾಮೆ ಕೊಟ್ಟಿದ್ದಾರೆ. ಸಂವಿಧಾನಬದ್ಧ ಸ್ಥಾನದಲ್ಲಿ ಯಾಕೆ ಅವರು ರಾಜ್ಯಕ್ಕೆ ಮಾಡಲಿಕ್ಕೆ ಹೋರಾಡ್ತಾರಂತ ನಮ್ಗೆ ಅರ್ಥ ಆಗುದಿಲ್ಲ. ಹಾಗೆ ಈ ಸಂವಿಧಾನಬದ್ಧ ಸ್ಥಾನದ ಗೌರವ ಇರಬಾರ್ದ? ಬಿಜೆಪಿ ಅವರಿಗೆ ಈ ಸಂವಿಧಾನಬದ್ಧ ಸ್ಥಾನದಲ್ಲಿ ಕೂಡ ರಾಜ್ಯಕ್ಕೆ ಮಾಡಿಕೊಂಡು ಅದಕ್ಕೆ ಗೌರವಕ್ಕೆ ಕಪ್ಪು ಚುಕ್ಕಿ ಹಾಕಿ ತರಬೇಕು. ಗವರ್ನರ್ಗೆ ಹೋಗಿ ಮನವಿ ಕೊಟ್ಟು ಅದರಲ್ಲಿ ಸ್ವೀಕರಿಸಬಾರ್ದಂತ ಹೇಳಿಕೊಳ್ಳುವಂತ ಪರಿಸ್ಥಿತಿ ಏನಾಗಿದೆ?
75 ಸದಸ್ಯ ಬಲದ ವಿಧಾನ ಪರಿಷತ್ನಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಬಹುಮತ ಹೊಂದಿರುವಂತಹ ಹಿನ್ನೆಲೆಯಲ್ಲಿ ಸಭಾಪತಿ ಸ್ಥಾನಕ್ಕೆ ಹಕ್ಕು ಮಂಡಿಸಲು ಕಾಂಗ್ರೆಸ್ ಸರ್ಕಾರ ಮುಂದಾಗಿರುವ ಸಂದರ್ಭದಲ್ಲಿ ರಾಜ್ಯಪಾಲರಿಗೆ ಹೊರಟ್ಟಿ ಬರೆದಿರುವಂತಹ ಪತ್ರ ಮಹತ್ವವನ್ನ ಪಡೆದುಕೊಂಡಿದ್ದು ರಾಜ್ಯಪಾಲರು ಯಾವ ತೀರ್ಮಾನವನ್ನ ಕೈಗೊಳ್ಳುತ್ತಾರೆ ಎನ್ನುವುದು ಕುತೂಹಲ ಮೂಡಿಸಿದೆ. ಒಲ್ಲದ ಮನಸ್ಸಿನಿಂದ ರಾಜೀನಾಮೆ ಏನಿದು, ಅದರ ಬಗ್ಗೆ ಕ್ವಿಕ್ ಆಗಿ ಮಾತನಾಡ್ತಾ ಹೋಗೋಣ. ವೀಕ್ಷಕರೇ, ಆಗಸ್ಟ್ 7ರಂದು ಸಭಾಪತಿ ಸ್ಥಾನಕ್ಕೆ ಬಸವರಾಜ ಹೊರಟ್ಟಿ ದಿಢೀರ್ ರಾಜೀನಾಮೆ ಕೊಟ್ಟರು. ಅವ್ರ ಯೋಚನೆ ಏನಿತ್ತಂತ ಹೇಳಿದ್ರೆ, ಆಗಸ್ಟ್ 14ರಂದು ರಾಜೀನಾಮೆ ನೀಡಲು ನಾನು ನಿರ್ಧಾರ ಮಾಡಿದ್ದೆ ಅಂತ ಪತ್ರದ ಮುಖೇನ ಬರೆದಿರುವಂತ ಉಲ್ಲೇಖದ ಅಂಶಗಳಿವೆಲ್ಲವೂ ಕೂಡ ಪರಿಷತ್ನಲ್ಲಿ ಎಲ್ಲರಿಗೂ ಕೂಡ ನಾನು ಧನ್ಯವಾದವನ್ನು ಹೇಳಿ ರಾಜೀನಾಮೆಗೆ ನಿರ್ಧಾರವನ್ನ ಮಾಡಿದ್ದೆ. ಆ ನಿಟ್ಟಿನಲ್ಲಿ ಆಗಸ್ಟ್ 14ಕ್ಕೆ ರಾಜೀನಾಮೆ ಕೊಡಬೇಕಂತ ನಾನು ಅನ್ಕೊಂಡಿದ್ದೆ, ನಿರ್ಧಾರ ಮಾಡಿದ್ದೆ, ಯೋಚನೆ ಮಾಡಿದ್ದೆ ಅಂತ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆದರೆ ಆಗಸ್ಟ್ 7ರಂದೇ ರಾಜೀನಾಮೆ ನೀಡಲು ಸಿಎಂ ಡಿ ಕೆ ಶಿವಕುಮಾರ್ ಹೇಳಿದ್ರು. ಇದು ಬಸವರಾಜ ಹೊರಟ್ಟಿ ಅವರ ಪತ್ರದಲ್ಲಿ ಉಲ್ಲೇಖ ಆಗಿರುವಂತ ಅಂಶಗಳು. ಸಿಎಂ ಡಿ ಕೆ ಶಿವಕುಮಾರ್ ಅವರ ಸೂಚನೆಯಂತೆ ನನಗೆ ಬಹಳ ಆಶ್ಚರ್ಯ ಆಯಿತು. ಬಸವರಾಜ ಹೊರಟ್ಟಿ ಅವರ ಪತ್ರದಲ್ಲಿರುವಂಥದ್ದು ಇವೆಲ್ಲವೂ ಕೂಡ ಸಿಎಂ ಅವರ ಸೂಚನೆಯನ್ನ ಪಾಲನೆ ಮಾಡಲು ನಾನು ರಾಜೀನಾಮೆಯನ್ನ ನೀಡಿದ್ದೆ. ಆಗಸ್ಟ್ 7ರಂದು ನಡೆದಿರುವಂತಹ ಘಟನಾವಳಿ ಯಾವ ರೀತಿಯಾಗಿದೆ ಅಂತ ಪಿನ್ ಟು ಪಿನ್ ಪತ್ರದ ಮುಖೇನ ವಿವರಣೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಮುಂದಿನ ಸುದ್ದಿಯನ್ನ ನೋಡೋದಾದ್ರೆ, ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH D+ ಮಸಾಲೆ. ವೀಕ್ಷಕರೇ, ಹಿರಿಯ ಶಾಸಕ ಹಾಗೆ ಮಾಜಿ ಸಚಿವರಾದ ಟಿ.ಬಿ. ಜಯಚಂದ್ರ ನಾಳೆ ಹಂಗಾಮಿ ವಿಧಾನಸಭಾ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಲಿದ್ದಾರೆ. ಆಗಸ್ಟ್ 13ರಿಂದ 27ರ ತನಕ 10 ದಿನಗಳ ಕಾಲ ನಡೆಯಲಿರುವಂತಹ ಈ ಮಳೆಗಾಲದ ವಿಧಾನಮಂಡಲ ಅಧಿವೇಶನವನ್ನ ನಡೆಸಿಕೊಳ್ಳಲಿದ್ದು, ಸೋಮವಾರ ವಿಧಾನಸಭಾ ಅಧ್ಯಕ್ಷರ ಕಚೇರಿಗೆ ತೆರಳಿ ಕಾರ್ಯವನ್ನ ಆರಂಭ ಮಾಡಲಿದ್ದಾರೆ. ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಬಹುಕೋಟಿ ಭ್ರಷ್ಟಾಚಾರ ಹಗರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ರಾಜಕೀಯದಲ್ಲಿ ಮತ್ತೀಗ ಜಟಾಪಟಿ ಶುರುವಾಗಿದೆ. ಜಾರಿ ನಿರ್ದೇಶನಾಲಯದ ತನಿಖೆ ಎದುರಿಸ್ತಾ ಇರುವಂತಹ ಬಿ ನಾಗೇಂದ್ರ ಇತ್ತೀಚೆಗಷ್ಟೇ ಸಂಪುಟಕ್ಕೆ ಮರಳಿ ಸಚಿವರಾಗಿ ಪ್ರಮಾಣ ವಚನ ಕೂಡ ಸ್ವೀಕಾರ ಮಾಡಿದ್ರು. ಆದ್ರೆ ಈಗ ಬಿ ನಾಗೇಂದ್ರ ಅವರು ನ್ಯಾಯಾಲಯದ ಜಾಮೀನು ಷರತ್ತುಗಳನ್ನ ಉಲ್ಲಂಘಿಸಿ ದೆಹಲಿಗೆ ಪ್ರವಾಸ ಕೈಗೊಂಡಿದ್ದಾರೆ ಎನ್ನುವಂತ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತ ಒಂದು ವರದಿ ಇದೆ, ಫಸ್ಟ್ ನೋಡ್ಕೊಂಡು ಬರೋಣ. ಬೆಳಿಗ್ಗೆ ನೀವು ಎದ್ರೆ ಸಾಕು, ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಸಾಕಷ್ಟು ಅವರು ಮಂತ್ರಿಗಳಾದ್ಮೇಲೆ ಎಲ್ಲ ಭ್ರಷ್ಟಾಚಾರವನ್ನು ಕೂಡ ಮಾಡಿದ್ದಾರೆ. ಕೋರ್ಟ್ ಷರತ್ತು ಮೀರಿ ನಾಗೇಂದ್ರ ದಿಲ್ಲಿ ಭೇಟಿ. ಇಡಿ ತನಿಖೆ ಸಾಕ್ಷ್ಯ ಸಿಕ್ಕರೆ ಮುಂದೇನಾಗುತ್ತೆ? ಖಾತೆ ಸಿಗುವ ಮುನ್ನವೇ ಸಚಿವ ನಾಗೇಂದ್ರ ಅವರ ಮಂತ್ರಿ ಕುರ್ಚಿ ಅಲುಗಾಡತೊಡಗಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಸಂಬಂಧ ಜಾಮೀನು ನೀಡುವಾಗ ಕೋರ್ಟ್ ವಿಧಿಸಿದ್ದ ಷರತ್ತು ಉಲ್ಲಂಘಿಸಿ ಅನುಮತಿಯನ್ನೇ ಪಡೆಯದೆ ನಾಗೇಂದ್ರ ದೆಹಲಿ ಪ್ರವಾಸ ಮಾಡಿದ್ದಾರೆ ಅನ್ನೋ ಆರೋಪದ ಕುರಿತು ಜಾರಿ ನಿರ್ದೇಶನಾಲಯ ಸಾಕ್ಷ್ಯ ಸಂಗ್ರಹಕ್ಕೆ ಇಳಿದಿದೆ. ಸರಿಯಾದ ದಾಖಲೆ ಸಿಕ್ಕಿಬಿಟ್ಟರೆ ಸಚಿವ ನಾಗೇಂದ್ರ ಅವರ ಜಾಮೀನು ರದ್ದತಿ ಕೋರಿ ಇಡಿ ಕೋರ್ಟ್ ಮೆಟ್ಟಿಲೇರೋದು ಖಚಿತ ಎನ್ನಲಾಗಿದೆ. ಕರ್ನಾಟಕದಿಂದ ಹೊರಗೆ ಹೋಗೋದಾದ್ರೆ ಕೋರ್ಟ್ನಿಂದ ಲಿಖಿತ ಅನುಮತಿ ಪಡೆಯಬೇಕು ಅನ್ನೋದು ಸೇರಿದಂತೆ ಹಲವು ಷರತ್ತುಗಳೊಂದಿಗೆ ಜನಪ್ರತಿನಿಧಿಗಳ ನ್ಯಾಯಾಲಯವು 2024ರ ಅಕ್ಟೋಬರ್ 14ರಂದು ನಾಗೇಂದ್ರ ಅವರಿಗೆ ಜಾಮೀನು ನೀಡಿತ್ತು. ಆದರೆ ಜಾಮೀನು ಷರತ್ತು ನಿಯಮ ಉಲ್ಲಂಘಿಸಿ ಇದೇ ಜುಲೈ 15 ಮತ್ತು ಜುಲೈ 26ರಂದು ಸಚಿವ ನಾಗೇಂದ್ರ ಅವರು ದೆಹಲಿ ಪ್ರವಾಸ ಕೈಗೊಂಡಿದ್ರು ಅನ್ನೋ ಆರೋಪ ಕೇಳಿಬಂದಿದೆ. ಇನ್ನು ಜುಲೈ 26ರಿಂದ ಆಗಸ್ಟ್ 10ರವರೆಗೆ ದೆಹಲಿ ಪ್ರವಾಸ ಕೈಗೊಳ್ಳಲು ಅನುಮತಿ ಕೋರಿ ನಾಗೇಂದ್ರ ಅವರು ಜುಲೈ 23ರಂದು ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಆದರೆ ಇಡಿ ಪರ ವಕೀಲರು ಇದಕ್ಕೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿ ಆರೋಪಿ ನಾಗೇಂದ್ರ ತನಿಖೆಯನ್ನು ವಿಳಂಬಗೊಳಿಸಲು ಪದೇ ಪದೇ ಪ್ರವಾಸದ ನೆಪ ಹೇಳುತ್ತಿದ್ದಾರೆ, ನೀಡಿದ ಸ್ವಾತಂತ್ರ್ಯವನ್ನು ದುರ್ಬಳಕೆ ಮಾಡಿಕೊಳ್ತಾ ಇದ್ದು ಸಮನ್ಸ್ಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅಂತ ವಾದಿಸಿದ್ರು. ಇಡಿ ವಾದವನ್ನು ಆಲಿಸಿದ ಜನಪ್ರತಿನಿಧಿಗಳ ನ್ಯಾಯಾಲಯವು ಆಗಸ್ಟ್ 4ನೇ ತಾರೀಕು ನಾಗೇಂದ್ರ ಅವರ ಪ್ರವಾಸದ ಅರ್ಜಿಯನ್ನ ತಿರಸ್ಕರಿಸಿತ್ತು. ಸಚಿವ ನಾಗೇಂದ್ರ ನಿಯಮ ಉಲ್ಲಂಘಿಸಿದ್ರೆ ತಪ್ಪು,
ಸಚಿವ ಸ್ಥಾನ ತಗೊಂಡ್ರೆ, ಆದರೆ ಅವ್ರಿಗೆ ಕೋರ್ಟಿಂದ ಪರ್ಮಿಷನ್ ತಗೊಂಡು ಔಟ್ ಆಫ್ ಸ್ಟೇಟ್ ಹೋಗ್ಬೇಕಂತಿತ್ತು. ಬಟ್ ಅದನ್ನ ಡೆಲ್ಲಿಗೆ ಹೋಗಿದ್ದಾರೆ ಅಂತೇಳಿ ಅದನ್ನ ಹೊರತುಪಡಿಸಿ ಪರ್ಮಿಷನ್ ತಗೊಳ್ಳಾರ್ದೆ ಡೆಲ್ಲಿಗೆ ಅಂದರೆ ಲಾಬಿ ಮಾಡಲಿಕ್ಕೆ ಸಚಿವ ಸ್ಥಾನಕ್ಕಾಗಿ ಡೆಲ್ಲಿಗೆ ಹೋಗಿದ್ದಾರೆ. ನನಗೆ ಗೊತ್ತಿರಲಿಲ್ಲ ಕೋರ್ಟಿಂದ ಆ ರೀತಿ ಆದೇಶ ಇದೆ ಅಂತ ಹೇಳಿ. ಆ ಥರ ಇದ್ದರೆ ಕಾನೂನು ತೊಡಕು ಏನಾದರೂ ಇದ್ದರೆ ಅದನ್ನು ಅವರು ಲಾಯರ್ಗಳ ಹತ್ರ ಕನ್ಸಲ್ಟ್ ಮಾಡಿ ಅದನ್ನು ಹೇಗೆ ನಿವಾರಿಸ್ಕೊಳ್ಬೇಕು ಅದು ನಿವಾರಿಸ್ಕೊಳ್ಳೋಂಥ ಕೆಲಸ ಮಾಡ್ತಾರೆ. ಅದು ಹಿಂಗೆ ಆಗಿದ್ದಕ್ಕೆ ಈಗ ಸಚಿವ ಸ್ಥಾನಕ್ಕೆ ಹೋಗಿದ್ರೆ ಇನ್ನೂ ಅದರಿಂದ ಜಾಮೀನು ಏನು ಕೊಟ್ಟರೆ ಅದು ಕೂಡ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳ್ತಾರೆ. ಅದು ಹೇಳ್ತಿದ್ದಾರೆ, ಅದು ಇಷ್ಟು ನಿಜ ಸುಳ್ಳು ಯಾರಿಗೂ ಗೊತ್ತಿಲ್ವಲ್ಲ, ಅದು ಆದಾಗ ನೋಡೋಣ. ಇನ್ನು ಈ ಬಗ್ಗೆ ಬಿಜೆಪಿಯು ಕಿಡಿಕಾರಿದ್ದು, ನಾಗೇಂದ್ರ ಏನ್ ಸಾಧನೆ ಮಾಡಿದ್ದಾರೆ ಅಂತ ಮಂತ್ರಿ ಸ್ಥಾನ ನೀಡಿದ್ದೀರಿ, ಕೋರ್ಟ್ ಆದೇಶ ಉಲ್ಲಂಘಿಸಿ ನಾಗೇಂದ್ರ ದೆಹಲಿ ಪ್ರಯಾಣ ಮಾಡಿದ್ದಾರೆ ಅಂತ ವಾಗ್ದಾಳಿ ನಡೆಸಿದೆ. ಇವತ್ತು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಾಗೇಂದ್ರ ಅವರು ಭ್ರಷ್ಟಾಚಾರ ಮಾಡಿದ್ದನೆಂದ್ರಲ್ಲಿ ಜೈಲಿಗೆ ಹಾಕಿ, ಆ ಜೈಲಿಗೆ ಹಾಕುವಂಥ ಟೈಮಲ್ಲಿ ಅವರು ರಾಜೀನಾಮೆಯನ್ನು ಕೊಟ್ಟರು. ರಾಜೀನಾಮೆಯನ್ನು ಕೊಟ್ಟ ನಂತರ ಇವತ್ತು ಪುನಃ ಅವ್ರು ಏನು ಸಾಧನೆ ಮಾಡಿದ್ದಾರೆ ಗೊತ್ತಿಲ್ಲಾಗಲಿ, ನಾಗೇಂದ್ರ ಅವರು ಇವತ್ತು ಹೈಕಮಾಂಡ್ ಅವರು ಅವ್ರಿಗೆ ಗಿಫ್ಟ್ ಕೊಟ್ಟಿದ್ದಾರೆ. ಏನಂದರೆ ಮಂತ್ರಿ ಸ್ಥಾನ ನಿಮ್ಗಂದೇಳಿ ಗಿಫ್ಟ್ ಕೊಟ್ಟಿದ್ದಾರೆ. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಇವತ್ತು ಎಷ್ಟು ಆರೋಪಗಳಂದ್ರಿಗೂ ಸಾಕಷ್ಟು ಬೆಳಗ್ಗೆ ನೀವು ಎದ್ದರೆ ಸಾಕು, ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಸಾಕಷ್ಟು ಅವರು ಮಂತ್ರಿಗಳಾದ್ಮೇಲೆ ಎಲ್ಲ ಭ್ರಷ್ಟಾಚಾರವನ್ನು ಕೂಡ ಮಾಡಿದ್ದಾರೆ. ಇನ್ನು ಆರ್ ಅಶೋಕ್ ಕೂಡ ನೂತನ ಸಚಿವ ನಾಗೇಂದ್ರ ವಿರುದ್ಧ ಟ್ವೀಟ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಡಿಗೆ ವಿಮಾನ ಪ್ರಯಾಣದ ಅಧಿಕೃತ ದಾಖಲೆಗಳು ಲಭ್ಯವಾದರೆ ಷರತ್ತು ಉಲ್ಲಂಘನೆ ಆಧಾರದ ಮೇಲೆ ನಾಗೇಂದ್ರ ಅವರ ಜಾಮೀನು ರದ್ದುಗೊಳಿಸುವಂತೆ ನ್ಯಾಯಾಲಯಕ್ಕೆ ಮನವಿ ಸಲ್ಲಿಸಲಿದೆ. ಒಂದು ವೇಳೆ ನ್ಯಾಯಾಲಯವು ಜಾಮೀನನ್ನ ರದ್ದುಪಡಿಸಿದರೆ ಮಾಜಿ ಸಚಿವ ನಾಗೇಂದ್ರ ಮತ್ತೆ ಜೈಲು ಪಾಲಾಗಬೇಕಾಗುತ್ತದೆ. ಸರ್ಕಾರ ನಾಗೇಂದ್ರ ಅವರಿಗೆ ಮಂತ್ರಿ ಸ್ಥಾನ ನೀಡಿದ್ದಕ್ಕೆ ಈಗಾಗಲೇ ಬಿಜೆಪಿ ಮತ್ತು ಜೆಡಿಎಸ್ ತೀವ್ರ ವಾಗ್ದಾಳಿ ನಡೆಸುತ್ತಿದ್ದು, ಈ ಬೆಳವಣಿಗೆಯಿಂದ ವಿಪಕ್ಷಗಳ ಹೋರಾಟ ಮತ್ತಷ್ಟು ತೀವ್ರಗೊಳ್ಳುವ ಸಾಧ್ಯತೆ ಇದೆ. ಈ ವರದಿಯನ್ನ ನೀವು ಗಮನಿಸಿದ್ರಿ. ಹಾಗಾದ್ರೆ ಬಿ ನಾಗೇಂದ್ರ ಅವರಿಗೆ ಇರುವಂತ ಷರತ್ತುಗಳು ಆದ್ರೂ ಏನು? 2 ಲಕ್ಷದ ಬಾಂಡ್ ಜೊತೆ 2 ಶ್ಯೂರಿಟಿ ಕೊಡಬೇಕಾಗತ್ತೆ. ಅಷ್ಟು ಮಾತ್ರ ಅಲ್ಲ, ಯಾವುದೇ ರೀತಿಯಾದಂಥ ತನಿಖೆಗೆ ನೀವು ಸಹಕಾರವನ್ನು ಕೊಡಬೇಕು, ತನಿಖೆಗೆ ಸಂಪೂರ್ಣ ಸಹಕಾರ ನೀಡಬೇಕು. ನೋಟಿಸ್ ನೀಡಿದಾಗ ನೀವು ಎಲ್ಲೇ ಇರಬೇಕಾದ್ರೆ ತನಿಖೆಗೆ ಹಾಜರಾಗಬೇಕು. ಯಾವುದೇ ಸಕಾರಣ ನೀಡಿ ತಪ್ಪಿಸಿಕೊಳ್ಳುವಂತಿಲ್ಲ, ನನಗೆ ಆ ಕೆಲಸ ಇದೆ, ಈ ಕೆಲಸ ಇದೆ, ನನಗ ಸಚಿವರು ಕೋರ್ಟ್ ನಿಮ್ಗೇನಾದರೂ ತನಿಖೆಗೆ ಸಹಕಾರ ಮಾಡುವಂಥ ಸಂದರ್ಭದಲ್ಲಿ ತನಿಖೆಗೆ ಏನು ಬೇಕು ಅದಕ್ಕೆ ನೀವು ಇಮಿಡಿಯೇಟ್ ಆಗಿ ಬರಬೇಕು. ತನಿಖೆ ವಿಚಾರವಾಗಿ ಅಬ್ಜೆಕ್ಷನ್ ಮಾಡಬಾರ್ದು. ಯಾವುದೇ ರೀತಿಯಾದಂತಹ ಕೋರ್ಟ್ ಅನುಮತಿ ಇಲ್ಲದೆ ಎಲ್ಲಿಗೂ ಕೂಡ ಹೋಗುವಂತಿಲ್ಲ, ರಾಜ್ಯ ಬಿಟ್ಟು ಎಲ್ಲಿಗೂ ಕೂಡ ಹೋಗುವಂತಿಲ್ಲ. ನೀವು ಪಾಸ್ಪೋರ್ಟನ್ನು ಕೋರ್ಟ್ಗೆ ಒಪ್ಪಿಸಬೇಕಾಗತ್ತೆ. ಇದೆಲ್ಲ ಷರತ್ತನ್ನ ಕೋರ್ಟ್ ನೀಡಿ ಬಿ ನಾಗೇಂದ್ರ ಅವರಿಗೆ ಜಾಮೀನನ್ನು ಮಂಜೂರು ಮಾಡಿದೆ. ಹಾಗಾದ್ರೆ ಇವರ ಮೇಲೆ ಇರುವಂಥ ಆರೋಪಗಳಾದ್ರೆ ಏನು? ಏನಿದು ಆರೋಪ? ನಾಗೇಂದ್ರ ಮೇಲೆ ಇರುವಂಥ ಆರೋಪ ನೋಡಿ, ವಾಲ್ಮೀಕಿ ನಿಗಮದಲ್ಲಿ ಬ್ರಹ್ಮಾಂಡ ಹಗರಣ ಆರೋಪ ಬಿ ನಾಗೇಂದ್ರ ಅವರ ಮೇಲಿದೆ. 2024 ಅಕ್ಟೋಬರ್ 14ರಂದು ಬಿ ನಾಗೇಂದ್ರಗೆ ಕೋರ್ಟ್ ಜಾಮೀನನ್ನು ನೀಡಿತ್ತು. ಆದರೆ ಹೊರಗಡೆ ಹೋಗಬೇಕಾದ್ರೆ ಸಮ್ಮತಿ ಪಡೆಯುವಂತೆ ಷರತ್ತು ಕೂಡ ಇದೆ. ಎಲ್ಲಿಗಾದ್ರೂ ವ್ಯಾಪ್ತಿ ಬಿಟ್ಟು ಹೊರಗಡೆ ಹೋಗುವಂಥ ಸಂದರ್ಭದಲ್ಲಿ ಮನವಿಯನ್ನು ಸಲ್ಲಿಸಬೇಕಾಗತ್ತೆ. ನಾಗೇಂದ್ರಗೆ ಹಲವು ಷರತ್ತನ್ನ ನ್ಯಾಯಾಲಯ ವಿಧಿಸಿದೆ. 2026 ಏಪ್ರಿಲ್ 26ರಂದು ಜೂನ್ 2, ಜೂನ್ 11ರಿಂದ ಜೂನ್ 7, ಜುಲೈ 16ರಿಂದ ಜುಲೈ 25 ತನಕ ಅನುಮತಿಯನ್ನ ಪಡೆದಿದ್ದಾರೆ ಅಂತ ನಾಗೇಂದ್ರ ಗೊತ್ತಾಗ್ತಾ ಇರುವಂತ ಸಂಗತಿ. ಅನುಮತಿಯನ್ನ ಪಡೆಯದೆ ಜುಲೈ 15, ಜುಲೈ 26ರಂದು ದೆಹಲಿ ಪ್ರಯಾಣ ಬೆಳೆಸಿದ್ದಾರೆ ಎನ್ನುವಂತ ಆರೋಪ. ಈ ಭೇಟಿ ಬಗ್ಗೆ ಇಡಿ ಅಧಿಕಾರಿಗಳಿಗೆ ಮಾಹಿತಿ, ಏರ್ಪೋರ್ಟ್ನ CCTV ದೃಶ್ಯ ಹಾಗೆ ರಿಜಿಸ್ಟರ್ ಅದನ್ನ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. MDH ದಮ್ ಆಲು, ದಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDH ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಸಚಿವ ಸಂಪುಟ ರಚನೆ ಬೆನ್ನಲ್ಲೇ ಖಾತೆ ಹಂಚಿಕೆ ಕಗ್ಗಂಟು ಹಾಗೆ ಹಿರಿಯ ಶಾಸಕರ ಅಸಮಾಧಾನ ತಣ್ಣಗಾಗಿಸಲು ಕಸರತ್ತು ಮುಂದುವರಿಸಿದ್ದಾರೆ. ಇಂದು ದೆಹಲಿಗೆ ತೆರಳಿದ್ದಾರೆ ಸಿಎಂ. ಹೈಕಮಾಂಡ್ ಜೊತೆ ಅಂತಿಮ ಚರ್ಚೆಯನ್ನ ನಡೆಸಲಿದ್ದಾರೆ. ಮತ್ತೊಂದೆಡೆ ಈ ಸಚಿವ ಸ್ಥಾನ ವಂಚಿತರ ಬೆಂಬಲಿಗರು ಪ್ರತಿಭಟನೆಗೆ ಇಳಿದಿದ್ದಾರೆ. ಇದರ ಬಿಸಿ ಹೈಕಮಾಂಡ್ಗೂ ಕೂಡ ತಟ್ಟಿದೆ. ಯಾವ ರೀತಿ? ಈ ವರದಿ ನೋಡ್ಕೊಂಡು ಬರೋಣ. ಖಾತೆ ಹಂಚಿಕೆ, ಅಸಮಾಧಾನ ಶಮನಕ್ಕೆ ಸರ್ಕಸ್.
ದೆಹಲಿ ಅಂಗಳಕ್ಕೆ ತಲುಪಿದ ಬಂಡಾಯದ ಕಿಚ್ಚು. ಡಿಕೆಶಿ ದೆಹಲಿ ಟೂರ್, ಶಾಸಕರ ಕೋಪ ತಣ್ಣಗಾಗುತ್ತಾ? ನೋಡಿ, ಕಾಂಗ್ರೆಸ್ ಪಕ್ಷದೊಳಗೆ ದೀರ್ಘಕಾಲದಿಂದ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಹಿರಿಯ ಶಾಸಕರು ಸಚಿವ ಸಂಪುಟದಲ್ಲಿ ತಮಗೆ ಅಥವಾ ತಮ್ಮ ಆಪ್ತರಿಗೆ ಸೂಕ್ತ ಸ್ಥಾನಮಾನ ಸಿಕ್ಕಿಲ್ಲ ಎಂಬ ಅತೃಪ್ತಿಯನ್ನ ಬಹಿರಂಗವಾಗಿ ವ್ಯಕ್ತಪಡಿಸ್ತಾನೇ ಇದ್ದಾರೆ. ಪಕ್ಷದ ಸಂಕಷ್ಟದ ಕಾಲದಲ್ಲಿ ಜೊತೆಯಾಗಿ ನಿಂತು ಸಂಘಟನೆಗೆ ಶ್ರಮಿಸಿದವರಿಗೆ ಈ ಹಂತದಲ್ಲಿ ಮನ್ನಣೆ ಸಿಗದಿರುವುದು ಹಿರಿಯ ಶಾಸಕರ ವಲಯದಲ್ಲಿ ಬೇಸರವನ್ನು ಮೂಡಿಸಿದೆ. ರಾಜ್ಯ ರಾಜಕಾರಣದಲ್ಲಿ ಈಗ ಖಾತೆ ಹಂಚಿಕೆ ಹಾಗೂ ಅಸಮಾಧಾನದ ಹೊಗೆ ಮುಂದುವರಿತಾನೇ ಇದೆ. ಕೆಪಿಸಿಸಿ ಕಚೇರಿಯಲ್ಲಿ ಇಂದು ಸಿಎಂ ಡಿಕೆಶಿ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಮಹತ್ವದ ಮಾತುಕತೆ ನಡೆಸಿದರು. ಸಚಿವ ರಾಮಲಿಂಗಾರೆಡ್ಡಿ ಅವರೊಂದಿಗೆ ಸಮಾಲೋಚನೆ ನಡೆಸಿದ ಉಭಯ ನಾಯಕರು ಅಸಮಾಧಾನ ಶಮನದ ಬಗ್ಗೆ ಸುದೀರ್ಘ ಚರ್ಚೆ ಕೂಡ ನಡೆಸಿದರು. ಮಂತ್ರಿ ಸ್ಥಾನ ಹಾಗೂ ಖಾತೆ ಹಂಚಿಕೆ ವಿಚಾರದಲ್ಲಿ ಹಿರಿಯ ಶಾಸಕರ ಮುನಿಸು ಶಮನವನ್ನ ಮಾಡಲು ಸಿಎಂ ಮುಂದಾಗಿದ್ದಾರೆ. ಈಗಾಗಲೇ ಎಂ ಕೃಷ್ಣಪ್ಪ, ಟಿಬಿ ಜಯಚಂದ್ರ ಬಳಿಕ ಇಂದು ಮಾಜಿ ಸಚಿವ ದಿನೇಶ್ ಗುಂಡೂರಾವ್ ನಿವಾಸಕ್ಕೆ ಸಿಎಂ ಡಿಕೆಶಿ ಭೇಟಿ ನೀಡಿ ಮಾತುಕತೆ ನಡೆಸಿದ್ದಾರೆ. ಶಾಸಕರ ಅಸಮಾಧಾನ ಹಾಗೂ ಅಭಿಪ್ರಾಯಗಳನ್ನು ಸಂಗ್ರಹಿಸಿರುವಂತಹ ಸಿಎಂ ಈಗಾಗಲೇ ದೆಹಲಿಗೆ ತೆರಳಿದ್ದಾರೆ. ಹೈಕಮಾಂಡ್ ಮುಂದೆ ನೂತನ ಸಚಿವರಿಗೆ ಖಾತೆ ಹಂಚಿಕೆ ಮಾಡುವ ಕುರಿತು ಅಂತಿಮ ಚರ್ಚೆ ನಡೆಸಲಿದ್ದಾರೆ. ಸದ್ಯ ಇರುವಂತಹ ಎಲ್ಲ ಗೊಂದಲಗಳನ್ನು ಸರಿಪಡಿಸಲಾಗುತ್ತಿದೆ. ಅಧಿವೇಶನಕ್ಕೂ ಮುನ್ನವೇ ಖಾತೆ ಹಂಚಿಕೆ ಸುಗಮವಾಗಿ ಆಗಲಿದೆ ಅಂತ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಹಾಗೂ ಸಚಿವ ಈಶ್ವರ್ ಖಂಡ್ರೆ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಈಗ ಸಚಿವರು ಎಲ್ಲರೂ ಕೂಡ ಹಿರಿಯರಿದ್ದಾರೆ, ಯಾರು ಬೇಕಾದರೂ ಯಾವ ಇಲಾಖೆ ಬಗ್ಗೆನೂ ಮಾತಾಡಬಹುದು. ನಾವೇನು ನಾಗ್ಪುರ್ ಯೂನಿವರ್ಸಿಟಿಯಿಂದ ಅವ್ರು ಕೇಳಿಸ್ಕೊಂಡು ಬರ್ಸ್ಕೊಂಡು ಮಾತಾಡೋದಿಲ್ಲ. ನಮಗೆ ಜ್ಞಾನ ಇದೆ, ಪರಿಜ್ಞಾನ ಇದೆ. ನಾವು ಏನು ನಮ್ಮ ಅನುಭವದ ಮೇಲೆ ನಾವು ಮಾತಾಡ್ತೀವಿ, ಅದ್ರಿಗೆ ಏನು ತೊಂದರೆ ಬೇಕಾಗಿಲ್ಲ. ಯಡಿಯೂರಪ್ಪ ಮುಖ್ಯಮಂತ್ರಿದಾಗ ಎಷ್ಟು ದಿವಸ ತೆಗೆದುಕೊಂಡಿದ್ರಂತೆ, ಮತ್ತೆ 55 ದಿವಸ ತೆಗೆದುಕೊಂಡಿದ್ರು. ಅದು ಬಸವರಾಜ ಬೊಮ್ಮಾಯಿ ಇದ್ದಾಗರು 17 ಖಾತೆ ಮಾತ್ರ ಕೊಟ್ಟಿದ್ರು. ಅವ್ರ ತಪ್ಪೇನಿಲ್ಲ, ನಾವು ಸರಿಯಾಗಿ ಹೋಗ್ತಾ ಇದೀವಿ. ಅವರಲ್ಲಿ ಇದಿಲ್ಲ, ಮೆಟೀರಿಯಲ್ ಇಲ್ಲ. ನಮ್ಮಲ್ಲಿ ಎಲ್ಲ 5-6 ಟರ್ಮ್ ಇರೋ ಶಾಸಕರಿದ್ದಾರೆ, ಮಂತ್ರಿಗಳಿದ್ದಾರೆ. ಎಲ್ಲದಕ್ಕೂ ಉತ್ತರ ಕೊಡೋಕೆ ತಾಕತ್ತಿದೆ. ಮಾಡ್ಬೋದಲ್ಲ, ಅಧಿವೇಶನ ಎದುರಿಸ್ಬೋದಲ್ಲ, ಏನು ತೊಂದರೆ ಇಲ್ಲ. ಅಧಿವೇಶನ ಮೊದಲು ಎಲ್ಲ ಖಾತೆ ಎಲ್ಲ ಹಂಚಿಕೆ ಆಗುತ್ತೆ, ಅಷ್ಟೊಂದು ನಿಮಗೆ ಅವಸರ ಬೇಡ. ಖಾತೆ ಹಂಚಿಕೆ ವಿಚಾರ ಸಾಕಷ್ಟು ಗೊಂದಲ ಆಗ್ತಾ ಇದೆ. ಸರ್ಕಾರ ಫುಲ್ ಫ್ಲೆಜ್ ಇದ್ರೂ ಇಷ್ಟೊಂದು ಯಾವುದೂ ಗೊಂದಲ ಇಲ್ಲ. ಈಗ ನೋಡಿ, ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಹೇಳಿದ್ದಾರೆ, ನಾಳೆ ಖಾತೆ ಹಂಚಿಕೆ ಎಲ್ಲ ಬಹಳ ಸುಗಮವಾಗಿ ಆಗುತ್ತದೆ. ಕ್ಯಾಬಿನೆಟ್ ಅಲ್ಲಿ ಒಂದು ಮಹಿಳಾ ಸಚಿವ ಸ್ಥಾನ ಕೂಡ ಮಹಿಳೆಯರಿಗೂ ನಮ್ಮ ಪಕ್ಷ ಇವತ್ತು ಮಹಿಳೆಯರಿಗಾಗಿ ಕಾರ್ಯಕ್ರಮ ಮಾಡಿದ್ದೇ ನಮ್ಮ ಪಕ್ಷ. ಹೀಗಾಗಿ ಮಹಿಳೆಯರಿಗೂ ಪ್ರಾತಿನಿಧ್ಯ ಸಿಗ್ತದೆ, ಎಲ್ಲ ಸಮುದಾಯದವ್ರಿಗೂ ಪ್ರಾತಿನಿಧ್ಯ ಸಿಗ್ತದೆ. ಎಲ್ಲರಿಗೂ ಸರಿ ಸಮಾನವಾಗಿ ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಏನು ಹೇಳ್ತೀವಿ, ಇನ್ಕ್ಲೂಸಿವ್ ಸಚಿವ ಸಂಪುಟ ಅನ್ನುವಂಥ ರೀತಿಯಲ್ಲಿ ಮಾಡಿ ಉತ್ತಮವಾದಂಥ ಆಡಳಿತವನ್ನು ಕೊಡ್ತೇವೆ. ರಾಜ್ಯ ನಾಯಕರು ಎಲ್ಲ ಅಸಮಾಧಾನ ಶಮನಕ್ಕೆ ಮುಂದಾಗ್ತಿದ್ರೆ, ಇತ್ತ ಮೈಸೂರಿನಲ್ಲಿ ಹಿರಿಯ ಶಾಸಕ ತನ್ವೀರ್ ಸೇಠ್ಗೆ ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಬೆಂಬಲಿಗರು ಪ್ರತಿಭಟನೆ ನಡೆಸಿದರು. ಬೆಂಗಳೂರು ಟು ಮೈಸೂರು ದಶಪಥ ಹೆದ್ದಾರಿಯನ್ನು ತಡೆದು ಸಚಿವ ಸ್ಥಾನ ನೀಡುವಂತೆ ಆಗ್ರಹಿಸಿದರು. ಇದು ರಾಜ್ಯ ಕಾಂಗ್ರೆಸ್ನೊಳಗಿನ ಬಂಡಾಯ. ಹೈಕಮಾಂಡ್ ಅಂಗಳ ತಲುಪಿದರೂ ತಣ್ಣಗಾಗುವ ಯಾವುದೇ ಲಕ್ಷಣ ಮಾತ್ರ ಕಾಣಿಸ್ತಿಲ್ಲ ಅನ್ನೋದು ಭಾರೀ ಕುತೂಹಲಕ್ಕೆ ಕಾರಣವಾಗಿದೆ. ಇನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಸಚಿವ ಸಂಪುಟ ಕಸರತ್ತು ಇನ್ನೂ ಕೂಡ ಮುಗ್ದಿಲ್ಲ. ಸಚಿವ ಸ್ಥಾನದಿಂದ ವಂಚಿತರಾದವರು ಸಮಾಧಾನಗೊಳ್ತಾ ಇಲ್ಲ. ಅಸಮಾಧಾನಿತರ ಮನವೊಲಿಕೆಗೆ ಕಸರತ್ತು ಕೂಡ ನಡೀತಾ ಇದೆ. ಇದಕ್ಕಾಗಿಯೇ ಸಿಎಂ ಡಿಕೆ ಶಿವಕುಮಾರ್ ಹೊಸ ಅಸ್ತ್ರವನ್ನ ಪ್ರಯೋಗಿಸಿದ್ದಾರೆ. ಏನದು? ಇನ್ನು 1 ವರ್ಷದ ಬಳಿಕ ಸಚಿವ ಸ್ಥಾನ ಸಿಗಲಿದೆ ಎನ್ನುವಂತಹ ಒಂದು ಹೇಳಿಕೆ, ಭರವಸೆ. ಅದರ ಬಗ್ಗೆ ಕೈ ಪಡಸಾಲೆಯಲ್ಲಿ ಗುಸುಗುಸು ಚರ್ಚೆ ಶುರುವಾಗಿದೆ. ಮುಂಗಾರು ಸಂಸತ್ ಅಧಿವೇಶನದಲ್ಲಿ ಕೇಂದ್ರ ಸರ್ಕಾರ 1 ನೇಷನ್ 1 ಎಲೆಕ್ಷನ್ ಮಸೂದೆ ಮಂಡಿಸಲು ಸಿದ್ಧತೆಯನ್ನ ನಡೆಸಿದೆ. ಒಂದೊಮ್ಮೆ ಇದೇ ಮಸೂದೆ ಜಾರಿಯಾದರೆ 2029ರಲ್ಲಿ ಸಾರ್ವತ್ರಿಕ ಚುನಾವಣೆಗಳು ನಡೆಯಲಿದೆ. ಇದರಿಂದ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ 1 ವರ್ಷ ಹೆಚ್ಚಿನ ಅವಧಿ ಸಿಗಲಿದೆ. ಯಾಕಂದ್ರೆ 28ಕ್ಕೆ ಆಗ್ತಾ ಇರುವಂಥದ್ದು 29ಕ್ಕಾದ್ರೆ. ಹೀಗಾಗಿ ಯಾರು ಅಸಮಾಧಾನಗೊಳ್ಳೋದು ಬೇಡ. ಮುಂದಿನ ದಿನಮಾನಗಳಲ್ಲಿ ತಮಗೂ ಕೂಡ ಸಚಿವ ಸ್ಥಾನ ಸಿಗಬಹುದು ಅಂತ ಖುದ್ದು ಮುಖ್ಯಮಂತ್ರಿಗಳೇ ಹೇಳಿಕೆಯನ್ನು ನೀಡಿದ್ದಾರೆ ಅಂತ ಹಿರಿಯ ಶಾಸಕ ಅಶೋಕ್ ಪಟ್ಟಣ್ ಅವರು ಹೇಳಿದ್ದಾರೆ. 1 ನೇಷನ್ 1 ಎಲೆಕ್ಷನ್ ಅಂತ ಏನೋ ಒಂದು ಬರ್ತಾ ಇದೆ ಅಂತೆ. 1 ವರ್ಷ ಮತ್ತೆ ಮುಂದೆ ಹೋಗ್ಬೋದು, ಚಾನ್ಸಸ್ ಇದೆ ನಿಮಗೆ ಅಂತ ಅಂತ ಇದ್ದಾರೆ. ಅಕಸ್ಮಾತ್ 1 ವರ್ಷ ಅದು ಮುಂದೆ ಹೋದರೆ ಆ 1 ವರ್ಷ ನಮಗೆಲ್ಲ ಕೊಡಿ ಅಂತ ನಾವು ಕೇಳ್ತೀವಿ. ಅವಕಾಶ ಕೊಡಿ ಅಂತ. ಈ 1 ವರ್ಷದ ಏನಿದೆ ಇವ್ರು ಕೊಟ್ಟಿದ್ದೀರಿ,
ನಮಗೆಲ್ಲ ಕಡೆಗಣಿಸಿದ್ರಿ ಸೀನಿಯರ್ ಆದರೂ ಕೂಡ. ಮುಂದೆ ಅಕಸ್ಮಾತ್ ಏನಾರು ನಮ್ಮ ಅದೃಷ್ಟಕ್ಕೆ 1 ವರ್ಷ ಮುಂದೋಯ್ತು ಅಂದರೆ ಎಲೆಕ್ಷನ್ನು, ಆ ಟೈಮ್ನಾಗ ಇನ್ನು ಬಿಡದಿ ಟೌನ್ಶಿಪ್ ವಿರುದ್ಧ ಅನ್ನದಾತರು ನಡೆಸ್ತಾ ಇರುವಂತಹ ಹೋರಾಟಕ್ಕೆ ಜೆಡಿಎಸ್ ಸಾಥನ್ನ ನೀಡಿದೆ. ಬೈರಮಂಗಲದಿಂದ ಬೆಂಗಳೂರಿನ ತನಕ ಪಾದಯಾತ್ರೆ ನಡೆಸಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ದಳಪತಿಗಳು ಮುಂದಾಗಿದ್ದಾರೆ. ಈ ಜೆಡಿಎಸ್ ನಾಯಕರಿಗೆ ಬಿಜೆಪಿ ಕೂಡ ಸಾಥನ್ನ ನೀಡಿದೆ. ಇವತ್ತು ಏನೆಲ್ಲ ಬೆಳವಣಿಗೆ ಆಯಿತು ಪಾದಯಾತ್ರೆ ವಿಚಾರಕ್ಕೆ ಬನ್ನಿ ನೋಡೋಣ. ಕಾಂಗ್ರೆಸ್ ಸರ್ಕಾರಕ್ಕೆ, ಕಮಿಷನ್ ಸರ್ಕಾರಕ್ಕೆ, ರಿಯಲ್ ಎಸ್ಟೇಟ್ ಸರ್ಕಾರಕ್ಕೆ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಜೆಡಿಎಸ್ ಪಾದಯಾತ್ರೆ. ದಳಪತಿಗಳ ಸಮರಕ್ಕೆ ಬಿಜೆಪಿ ನಾಯಕರು ಸಾಥ್. ಬಿಡದಿ ಟೌನ್ಶಿಪ್ ವಿರೋಧಿಸಿ ಅನ್ನದಾತರು ಹೋರಾಟ ನಡೆಸ್ತಾ ಇದ್ದಾರೆ. ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಜೆಡಿಎಸ್ ಪಾದಯಾತ್ರೆಯ ಸಮರ ಶಂಖ ಮೊಳಗಿಸಿದ್ರು. ನಮ್ಮ ಮನೆ ಮಠ ಜಮೀನು ಎಲ್ಲ ಬಿಟ್ಟು ಇವತ್ತು ನಮ್ಮ ಭೂಮಿ ಉಳಿಸ್ಕೊಳ್ಬೇಕು ಅಂತೇಳಿ ರೈತರೆಲ್ಲ ಇವತ್ತು ಬೀದಿಗಿಳಿದಿದ್ದಾರೆ. ಒಬ್ಬಿಬ್ರಲ್ಲ, ಕಿಲೋಮೀಟರ್ ಗಟ್ಟಲೆ ಸಾಲು, ಟ್ರಾಫಿಕ್ ಜಾಮ್ ಎಲ್ಲ ಉಂಟಾಗಿದೆ. ಬಿಡದಿಯಲ್ಲಿ ಇವತ್ತು ಅಲ್ಲಿ ಉಳಿದುಕೊಳ್ತಾರೆ, ಆನಂತರ ಮುಂದುವರಿಯುತ್ತೆ ಮತ್ತೆ ಈ ಪಾದಯಾತ್ರೆ. ಜೆಡಿಎಸ್ ಭೈರಮಂಗಲ ಧರಣಿ ಸ್ಥಳದಿಂದ ಬೆಂಗಳೂರಿನವರೆಗೂ ಪಾದಯಾತ್ರೆಗೆ ಚಾಲನೆ ಸಿಕ್ತು. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಬಿಜೆಪಿ ವಿಪಕ್ಷ ನಾಯಕ ಆರ್ ಅಶೋಕ್ ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ರು. ಭೈರಮಂಗಲದಿಂದ ಬೆಂಗಳೂರಿನವರೆಗೂ 2 ದಿನಗಳ ಕಾಲ ಈ ಪಾದಯಾತ್ರೆ ನಡೆಯಲಿದೆ. ಸದ್ಯ ಭೈರಮಂಗಲದಿಂದ ಹೊರಟ ಪಾದಯಾತ್ರೆ ಹಳ್ಳಿಗಳ ಮೂಲಕ 9 ಕಿಲೋಮೀಟರ್ ಕಾಲ್ನಡಿಗೆ ಮೂಲಕ ಜಾಥಾ ನಡೆಸಿ ಬಿಡದಿಯಲ್ಲಿ ವಾಸ್ತವ್ಯ ಹೂಡಲಿದ್ದಾರೆ. ಕಾನೂನಂತೆ ಕಾನೂನು, ಎಲ್ಲಿ ತನಕ ಹೋರಾಟ, ನಮ್ಮ ಭೂಮಿ ಪ್ರಾಣ ಬಿಟ್ಟೇವು. ಮೊಮ್ಮಗನಿಗೆ ದೊಡ್ಡಗೌಡರ ಆಶೀರ್ವಾದ. ಚಾಮುಂಡಿ ದರ್ಶನ ಪಡೆದು ಎಚ್ಡಿಕೆ ಪಾದಯಾತ್ರೆ. ಪಾದಯಾತ್ರೆಗೂ ಮುನ್ನ ನಿಖಿಲ್ ಕುಮಾರಸ್ವಾಮಿ ದೇವೇಗೌಡರ ಆಶೀರ್ವಾದ ಪಡೆದು ಪಾದಯಾತ್ರೆಗೆ ಆಗಮಿಸಿದ್ರು. ಮೊಮ್ಮಗನಿಗೆ ವಿಜಯೀ ಭವ ಅಂತ ದೊಡ್ಡಗೌಡರು ಆಶೀರ್ವದಿಸಿದ್ರು. ಇತ್ತ ಬಿಡದಿಯಲ್ಲಿ ಟೌನ್ಶಿಪ್ ನಿರ್ಮಾಣಕ್ಕೆ ಮುಂದಾಗಿರುವ ಸರ್ಕಾರದ ವಿರುದ್ಧ ಮೈತ್ರಿ ನಾಯಕರು ಕಿಡಿಕಾರಿದ್ರು. ಯಾವಾಗ ಈ ಪ್ರೋಸೆಸ್ ನ ಪ್ರಾರಂಭ ಈ ಸರ್ಕಾರದಲ್ಲಿ ಡೆಪ್ಟಿ ಸಿಎಂ ಆಗಿ ಈ ಭಾಗದ ವ್ಯಕ್ತಿ ಪ್ರಾರಂಭ ಮಾಡಿದ್ರು, ಅದರ ವಿರುದ್ಧ ರೈತರು 516 ದಿನದಿಂದ ಯಾವ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಧರಣಿ ನಡೆಸ್ತಾ ಇದ್ದಾರೆ. ನಮ್ಮ ಭೂಮಿ ನಮ್ಮ ಹಕ್ಕು ಅಂತ ಹೇಳಿ ನಾವೆಲ್ಲ ಮಾಡ್ತಾ ಇರೋದು, ಅವ್ರು ಮಾಡ್ತಾವ್ರೆ. ಅವರ ಹೋರಾಟನು ಇವತ್ತು ಗೌರವಿಸ್ತೆ. ಇವತ್ತು ನಾನು ಮಾಡೇ ಮಾಡ್ತೀನಿ ಅಂತ ಈ ಉದ್ದಡತನದಲ್ಲಿ ಹೊರಟಿರ್ತಕ್ಕಂಥದ್ದೇನಿದೆ, ಆ ರೈತರ ಪರವಾಗಿ ಧ್ವನಿ ಕೊಡ್ಲಿಕ್ಕೆ ಇವತ್ತು ನಾವು ಅವರ ಪರವಾಗಿ ನಿಂತಿದ್ದೇವೆ. ಪ್ರಮುಖವಾಗಿ ಸುಮಾರು 35,000 ಕೋಟಿ ಡೀಲ್ ಇದು. ಈ 35,000 ಕೋಟಿ ಹಣವನ್ನು ಲೂಟಿ ಮಾಡೋಕ್ಕೋಸ್ಕರ ರೈತರ ಒಪ್ಪಿಗೆ ಇಲ್ಲದೆ ಫಲವತ್ತಾದ ಭೂಮಿ ಅಕ್ವೈರ್ ಮಾಡ್ತಾ ಇರುವಂಥದ್ದು ರೈತರಿಗೆ ಬಗೆದಂಥ ದ್ರೋಹ. ರೈತರ ಭೂಮಿಯನ್ನ ವಶಕ್ಕೆ ಪಡೆದು ಪರಿಹಾರ ಕೊಡಲು ಮುಂದಾಗಿರುವ ಸರ್ಕಾರದ ಬಳಿ ಖಾತೆಯಲ್ಲಿ ಹಣ ಇದೆಯಾ ಅಂತ ನಿಖಿಲ್ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ. ಆಯ್ತು, ನೀವು ಇವತ್ತು ಹಣ ಕೊಡ್ತೀರಿ ಅನ್ನೋದಾದ್ರೆ ಎಕರೆಗೆ 2 ಕೋಟಿ ನೀವೇ ನಿಗದಿ ಮಾಡಿದ್ದೀರಿ. ನಿಮ್ಮ ಖಾತೆಯಲ್ಲಿ ದುಡ್ಡಿದೆಯಾ? 5,500 ಕೋಟಿಗೆ 11,000 ಕೋಟಿ, 5,500 ಎಕರೆಗೆ 11,000 ಕೋಟಿ ಇವತ್ತು ನಿಮ್ಮಲ್ಲಿ ದುಡ್ಡಿರಬೇಕು. ನಿಮ್ಮ ಖಾತೆನಲ್ಲಿ ತೋರಿಸಿ, ದಯವಿಟ್ಟು ಅದನ್ನ ಬಹಿರಂಗಪಡಿಸಿ. ಅದನ್ನ ಆಗುತ್ತಾ ನಿಮ್ಮ ಕೈಲಿ, ಸರ್ಕಾರದ ಕೈಲಿ? ದೋಸ್ತಿಗಳ ಪಾದಯಾತ್ರೆಗೆ ಡಿಕೆಶಿ ಗರಂ. ಇನ್ನು ಮೈತ್ರಿ ನಾಯಕರ ಪಾದಯಾತ್ರೆಗೆ ಸಿಎಂ ಡಿಕೆಶಿ ಪ್ರತಿಕ್ರಿಯಿಸಿದ್ದು, ಪ್ರತಿಭಟನೆ ಪಾದಯಾತ್ರೆ ಏನ್ ಬೇಕಾದ್ರೂ ಮಾಡ್ಲಿ ಅಂದಿದ್ದಾರೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಪ್ರತಿಭಟನೆ ಪಾದಯಾತ್ರೆ ಮಾಡೋಂಥ ಹಕ್ಕಿದೆ. ಪಾಪ ಅವರು ಏನ್ ಬೇಕಾದ್ರೂ ಮಾಡ್ಲಿ, ನಮ್ದೇನು ಅದಕ್ಕೆ ಅಭ್ಯಂತರ ಏನಿಲ್ಲ. ಸತ್ಯ ಯಾರು ಮುಚ್ಚಿಡಕ್ಕಾಗಲ್ಲ. ಸತ್ಯ ಏನಿದೆ ಅದನ್ನ ನಾವು ಕೂಡ ಬಿಚ್ಚಿಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಬರಲಿ, ಅಸೆಂಬ್ಲಿಲಿ ಚರ್ಚೆ ಮಾಡಲಿ, ಪಾದಯಾತ್ರೆ ಮಾಡಲಿ, ಪ್ರತಿಭಟನೆ ಮಾಡಲಿ, ಯಾರಿಗೂ ಬಲವಂತ ಇಲ್ಲ. ಅಸೆಂಬ್ಲಿಲೂ ಮಾತಾಡಲಿ, ಅಸೆಂಬ್ಲಿಲೂ ಏನು ಉತ್ತರ ಕೊಡಬೇಕು ಮಾಡ್ತೀವಿ. ಏನೇನು ಕಂಪ್ಲೇಂಟ್ ಎಲ್ಲೆಲ್ಲಿ ಕೊಡಬೇಕು ಎಲ್ಲ ಕೊಡ್ಲಿ. ಅವಕ್ಕೆಲ್ಲ ಯಾವ ಸಂದರ್ಭದಲ್ಲಿ ಏನು ಉತ್ತರ ಕೊಡಬೇಕು ಕಾನೂನು ಕೊಡ್ತದೆ. ಇನ್ನು ಪಾದಯಾತ್ರೆ ಕಾರ್ಯಕ್ರಮದಲ್ಲಿ ಗೈರಾಗಿದ್ದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಶಿವಮೊಗ್ಗದಲ್ಲಿ ಬರ ವೀಕ್ಷಣೆ ನಡೆಸಿದ್ರು. ಈ ವೇಳೆ ಸಚಿವ ಮಧು ಬಂಗಾರಪ್ಪ ಜೆಡಿಎಸ್ ಪಾದಯಾತ್ರೆಯ ಬಗ್ಗೆ ಕೇಳಿದ್ದು, ಆಗ ವಿಜೇಂದ್ರ ನಾವು ಕೇವಲ ನೈತಿಕ ಬೆಂಬಲ ನೀಡಿದ್ದೇವೆ ಎಂದಿದ್ದಾರೆ. ಈ ಇಬ್ಬರು ನಾಯಕರ ಮಾತುಕತೆ ಈಗ ಭಾರಿ ಚರ್ಚೆಗೆ ಕಾರಣವಾಗಿದೆ. ಮಾಡ್ತಾ
ಅಷ್ಟೇ. ಬಟ್ ಏನೋ ಜನ ಯಾರು ಹೋರಾಟ ಅವರೆಲ್ಲ ಎಲ್ಲ ಕಾಂಪಿಟೇಷನ್ ಎಷ್ಟು ಪರ್ಸೆಂಟ್ ಹೋಗಿದೆ? ನಾನು ಐ ನಾಟ್ ಫಾಲೋಡ್ ಎಷ್ಟು ಪರ್ಸೆಂಟ್ ಕಾಂಪಿಟೇಷನ್ ತೋರ್ತಾರೆ ನಾವು ಗೆಟಿಂಗ್ ವೀಕೆಂಡ್ ರಿಯಲ್ ಎಸ್ಟೇಟ್. ಇದೆಲ್ಲದರ ನಡುವೆ 2ನೇ ದಿನದ ಪಾದಯಾತ್ರೆಗೆ ಜೆಡಿಎಸ್ ಕಲಿಗಳು ಸಜ್ಜಾಗುತ್ತಿದ್ದಾರೆ. ಮಾರ್ಗ ಮಧ್ಯೆ ಕೆಲವು ಹಳ್ಳಿಗಳಲ್ಲಿ ಸಣ್ಣ ಸಣ್ಣ ಸಮಾವೇಶ ನಡೆಸಲು ಸಹ ಸಿದ್ಧತೆ ನಡೆದಿದೆ. 2ನೇ ದಿನ ಬಿಡದಿಯಿಂದ ಕೆಂಗೇರಿಯವರೆಗೂ ಪಾದಯಾತ್ರೆ ನಡೆಯಲಿದೆ. ಜೆಡಿಎಸ್ ಹಾಗೆ ಬಿಜೆಪಿ ನಾಯಕರು ಬಿಡದಿ ಟೌನ್ಶಿಪ್ ವಿರೋಧಿಸಿ ಪಾದಯಾತ್ರೆಯನ್ನು ನಡೆಸ್ತಾ ಇದ್ರು. ಇತ್ತ ಸಿಎಂ ಡಿಕೆ ಶಿವಕುಮಾರ್ ಬಹುದಿನಗಳಿಂದ ನೆನೆಗುದಿಗೆ ಬಿದ್ದಿರುವಂತ ಟೌನ್ಶಿಪ್ಗೆ ಮರುಜೀವ ನೀಡಲಾಗ್ತಾ ಇದೆ. ಅತ್ಯಾಧುನಿಕ ಎಐಸಿಟಿ ಆಗಿ ಅಭಿವೃದ್ಧಿಪಡಿಸಲಾಗ್ತಾ ಇದೆ. ರೈತರ ಹಿತರಕ್ಷಣೆಗೆ ನಮ್ಮ ಸರ್ಕಾರ ಬದ್ಧವಾಗಿದೆ. ಜಮೀನು ಕೊಡುವ ರೈತರಿಗೆ ಪ್ರತಿ ಎಕರೆಗೆ 3 ಕೋಟಿ ರೂಪಾಯಿಗೂ ಹೆಚ್ಚು ಪರಿಹಾರವನ್ನು ನೀಡಲಾಗ್ತಾ ಇದೆ. ಹಾಗೆ ಜಮೀನು ಕೊಡದ ರೈತರಿಗೆ ನಾವು ಒತ್ತಾಯ ಮಾಡೋದಿಲ್ಲ ಅಂತ ರೈತರಿಗೆ ವಿಡಿಯೋ ಸಂದೇಶವನ್ನು ಬಿಡುಗಡೆ ಮಾಡಿದ್ದಾರೆ. ಹಾಗಾದ್ರೆ ಸಿಎಂ ಡಿಕೆ ಶಿವಕುಮಾರ್ ಆ ವಿಡಿಯೋದಲ್ಲಿ ಹೇಳಿದ್ದಾದ್ರೂ ಏನೇನು ನೋಡಿ. ನೆನೆಗುದಿಗೆ ಬಿದ್ದಿರುವಂತ ಟೌನ್ಶಿಪ್ಗೆ ಮರುಜೀವವನ್ನ ನೀಡಲಾಗ್ತಾ ಇದೆ ಅಂತ ಹೇಳ್ತಾ ಇದ್ರು. ಅದರ ಜೊತೆಗೆ ಅತ್ಯಾಧುನಿಕ ಎಐಸಿಟಿ ಆಗಿ ಅಭಿವೃದ್ಧಿಪಡಿಸಲಾಗ್ತಾ ಇದೆ ಅದನ್ನ ಅಂತ ಹೇಳ್ತಾ ಇದ್ರು. ಜೊತೆಗೆ ರೈತರ ಹಿತರಕ್ಷಣೆ ನಮ್ಮ ಸರ್ಕಾರದ ಪ್ರಮುಖ ಆದ್ಯತೆಯಾಗಿದೆ. ಇದು ಡಿಕೆ ಶಿವಕುಮಾರ್ ಅವರ ವಿಡಿಯೋ ಸಂದೇಶದ ಮಾತನಾಡಿರುವಂತಹ ಏನೇನು ಅಂಶಗಳು. ಇನ್ನು ನಮ್ಮ ಸರ್ಕಾರ ಪ್ರತಿ ಎಕರೆಗೆ 3 ಕೋಟಿಗೂ ಹೆಚ್ಚು ಪರಿಹಾರವನ್ನ ಕೊಡುತ್ತೆ. ರೈತರಿಗೆ ಗೌರವಯುತ ಜೀವನ ಒದಗಿಸಲು ನಮ್ಮ ಸರ್ಕಾರ ಬದ್ಧವಾಗಿದೆ ಅಂತ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಸೋಷಿಯಲ್ ಮೀಡಿಯಾದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರ ವಿಡಿಯೋ ಮುಖಾಂತರ ರೈತರಿಗೆ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ. ಆಪರೇಷನ್ ಮುಕ್ತ ಹೆಸರಿನಲ್ಲಿ ಅಕ್ರಮ ಬಾಂಗ್ಲಾ ನಿವಾಸಿಗಳನ್ನ ಹುಡುಕಿ ಗಡಿಪಾರು ಮಾಡುವ ಪ್ರಕ್ರಿಯೆ ವೇಗ ಪಡೆದುಕೊಳ್ತಾ ಇದೆ. ಇದರ ಮಧ್ಯೆ ಅಕ್ರಮ ನಿವಾಸಿಗಳ ವಿಚಾರಣೆ ವೇಳೆ ಬಾಂಗ್ಲಾದೇಶದ ದಾಖಲಾತಿಗಳು ಪತ್ತೆಯಾಗಿವೆ ಅಂತೆ. ಅಷ್ಟಕ್ಕೂ ಈ ಸಿಕ್ಕಿ ಬಿದ್ದಿರುವಂತಹ ನುಸುಳುಕೋರರು ಎಷ್ಟು ಜನ, ಅವರು ಭಾರತಕ್ಕೆ ಬಂದಿದ್ದಾದ್ರೂ ಹೇಗೆ, ಆ ಎಲ್ಲದರ ಬಗ್ಗೆ ಒಂದು ಡೀಟೇಲ್ಸ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಬೆಂಗಳೂರಲ್ಲಿ ಆಪರೇಷನ್ ಮುಕ್ತ ಅಭಿಯಾನ. ಬಾಂಗ್ಲಾದೇಶದಿಂದ ಅಕ್ರಮವಾಗಿ ಬಂದಿದ್ದು ಎಷ್ಟು ಜನ? ಆಪರೇಷನ್ ಮುಕ್ತ ಅನ್ನುವಂತಹ ಈ ಒಂದು ಹೆಸರಿನಡಿ ನಡೆದಿರುವಂತಹ ಈ ಒಂದು ದಾಳಿಯಲ್ಲಿ ಸಾಕಷ್ಟು ಬಾಂಗ್ಲಾದೇಶಿಗಳೇನಿದ್ದಾರೆ ಅವರ ವಿರುದ್ಧ ಒಂದು ಕಾರ್ಯಾಚರಣೆಯನ್ನು ನಡೆಸ್ತಾ ಇರುವಂಥದ್ದು. ಈಗ ನೀವು ದೃಶ್ಯಗಳನ್ನು ನೋಡ್ತಾ ಇರಬಹುದು. ನಾವೀಗ ವರ್ತೂರು ಬಳಿ ಇರುವಂತಹ ಈ ಒಂದು ಶೆಡ್ಗಳ ಬಳಿ ಇದ್ದೀವಿ. ಇಲ್ಲಿ ಅಕ್ರಮವಾಗಿ ಬಾಂಗ್ಲಾದಿಂದ ಬಂದಂತಹ ವ್ಯಕ್ತಿಗಳು ನೆಲೆಸಿದ್ದಾರೆ ಅನ್ನುವಂತಹ ಒಂದು ಕಾರಣದಿಂದಾಗಿ ಇಂದು ಬೆಳಗಿನ ಜಾವ 5 ಗಂಟೆಯಿಂದಲೇ ವೈಟ್ ಫೀಲ್ಡ್ ಪೊಲೀಸರು ಏನಿದ್ದಾರೆ ಅವರೊಂದು ದಾಳಿಯನ್ನು ನಡೆಸ್ತಾ ಇರುವಂಥದ್ದು ಈಗಾಗಲೇ ನೀವು ನೋಡ್ತಾ ಇರಬಹುದು ದೃಶ್ಯಗಳಲ್ಲಿ. ಬೆಂಗಳೂರು ನಮ್ಮಂತವರಿಗಿಂತ ಹೊರಗಿನವರೇ ಹೆಚ್ಚು ಅನ್ನೋ ಗೊಣಗಾಟ ಇಂದು ನಿನ್ನೆಯದಲ್ಲ. ಆದ್ರೆ ಈಗ ಎದ್ದಿರೋ ಹೊಸ ಆತಂಕ ಅಂದ್ರೆ ಬೆಂಗಳೂರು ಅಕ್ರಮ ವಲಸಿಗರ ತಾಣ ಆಗ್ತಿರೋದು. ಅದರಲ್ಲೂ ಬಾಂಗ್ಲಾದೇಶ ಸೇರಿದಂತೆ ಕೆಲ ರಾಷ್ಟ್ರಗಳ ಅಕ್ರಮ ವಲಸಿಗರಿಗೆ ಬೆಂಗಳೂರೇ ಈಗ ಮೇನ್ ಸೆಂಟರ್ ಆಗಿ ಹೋಗಿದೆ. ನಗರದಲ್ಲಿರುವ 9 ಡಿವಿಷನ್ಗಳಲ್ಲಿ ಕೇವಲ 2 ಡಿವಿಷನ್ಗಳಲ್ಲಿ ನಡೆದಂತಹ ಕ್ಲೀನಿಂಗ್ ಕಾರ್ಯಾಚರಣೆ ನಡೆಸಲಾಗಿದೆ. ಇನ್ನು ಎಲ್ಲ ಡಿವಿಷನ್ಗಳಲ್ಲಿ ಕಾರ್ಯಾಚರಣೆ ನಡೆಸಿದ್ರೆ ಪ್ರಾಯಶಃ ಅಕ್ರಮವಾಗಿ ನೆಲೆಸಿರುವವರ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆ. ಎಸ್, ವೈಟ್ ಫೀಲ್ಡ್ ಹಾಗೂ ಎಲೆಕ್ಟ್ರಾನಿಕ್ ಸಿಟಿ ವಿಭಾಗದಲ್ಲಿ ಸಿಕ್ಕಿರುವ ಸಂಖ್ಯೆ 100ರ ಗಡಿ ದಾಟಿದೆ. ನೂರ 5 ನುಸುಳುಕೋರರನ್ನ ವಶಕ್ಕೆ ಪಡೆದ ಪೊಲೀಸ್. ಸೆರೆ ಸಿಕ್ಕವರ ಬಳಿ ವೋಟರ್ ಐಡಿ, ಬಿಐಎನ್ ಕಾರ್ಡ್ಸ್. ಆಪರೇಷನ್ ಮುಕ್ತ ಹೆಸರಿನಲ್ಲಿ ಸರ್ಚ್ ಆಪರೇಷನ್ ಮಾಡಿದ ಸಂದರ್ಭದಲ್ಲಿ ಅಧಿಕೃತವಾಗಿ 105 ಬಾಂಗ್ಲಾ ನಿವಾಸಿಗಳು ಸಿಕ್ಕಿಬಿದ್ದಿದ್ದಾರೆ. ಎಸ್, ವೈಟ್ ಫೀಲ್ಡ್ ನಲ್ಲಿ 62 ಜನರು ಹಾಗೂ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ 42 ಜನ ಅಕ್ರಮ ನುಸುಳುಕೋರರು ಪತ್ತೆಯಾಗಿದ್ದಾರೆ. ಇವರ ಬಳಿ ಬಾಂಗ್ಲಾದೇಶದ ಸಿಮ್, ವಾಟ್ಸ್ಆಪ್ ಚಾಟ್ ಪತ್ತೆಯಾಗಿದ್ದು, ಬಾಂಗ್ಲಾದೇಶದ ಫೋನ್ ನಂಬರ್ಗಳಿಗೆ ವಲಸಿಗರಿಂದ ಸಂದೇಶ ಹೋಗಿರುವುದು ಪತ್ತೆಯಾಗಿದೆ. ಸದ್ಯಕ್ಕೆ ಬೆಂಗಳೂರು ಪೊಲೀಸ್ ಎಫ್ಆರ್ಆರ್ಒಗೆ ಮಾಹಿತಿ ನೀಡಿದೆ. ಪೊಲೀಸರ ತನಿಖೆ ವೇಳೆ ಸತ್ಯಾಂಶ ಬಯಲು. ವಲಸಿಗರ ಮುಖ್ಯಸ್ಥರ ಮೇಲೆ ಪೊಲೀಸರ ಕಣ್ಣು. ಹೌದು,
ವೈಟ್ ಫೀಲ್ಡ್ ನಲ್ಲಿ 1035, ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ 1909 ಜನರ ಪರಿಶೀಲನಾ ಕಾರ್ಯ ನಡೆಸೋ ವೇಳೆ ಅಕ್ರಮ ನಿವಾಸಿಗಳ ಜಾಲ ಪತ್ತೆಯಾಗಿದೆ. ಅಕ್ರಮ ನಿವಾಸಿಗಳನ್ನ ಕೆಲಸಕ್ಕೆಂದು ಕರೆತರುವ ಟೇಕೆದಾರ್ಗಳೇ ಇದರ ಕೇಂದ್ರ ಬಿಂದು. ಈತ ಖಾಲಿ ಇರುವ ಜಾಗಗಳನ್ನ ಗುರುತಿಸಿ ಅದರ ಮಾಲೀಕರಿಂದ ಲೀಸ್ಗೆ ಪಡೆದು ಅಸ್ಸಾಂ, ಒರಿಸ್ಸಾ ಕಾರ್ಮಿಕರ ಸೋಗಿನಲ್ಲಿ ಬಾಂಗ್ಲಾದೇಶದವರು ಅಕ್ರಮವಾಗಿ ನುಸುಳುಕೋರರು ಸೇರಿಕೊಂಡಿದ್ದಾರೆ. ಅತ್ತ ಪಶ್ಚಿಮ ಬಂಗಾಳದ ಗಡಿಯಲ್ಲಿ ನೂರಾರು ವೋಟರ್ ಐಡಿ, ಆಧಾರ್ ಕಾರ್ಡ್ ಹಾಗೂ ಬಾಂಗ್ಲಾದೇಶದ ಕೆಲ ದಾಖಲೆಗಳು ಸಿಕ್ಕಿವೆ. ಒಟ್ನಲ್ಲಿ ಇನ್ನು ಈ ಆಪರೇಷನ್ ಮುಕ್ತ ಕಾರ್ಯಾಚರಣೆ ಇಲ್ಲಿಗೆ ಮುಗಿಯೋದಿಲ್ಲ. ಸದ್ಯ ಅನುಮಾನಾಸ್ಪದ ಆಧಾರ್ ಕಾರ್ಡ್ ಹಾಗೂ ಉಳಿದ ದಾಖಲಾತಿಗಳ ಪರಿಶೀಲನಾ ಕಾರ್ಯ ನಡೆದಿದೆ. ನುಸುಳುಕೋರರ ಪತ್ತೆಯಾಗುವ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆ. ಬೆಂಗಳೂರಿನ ಸ್ಟಾರ್ ಹೋಟೆಲ್ಗಳಲ್ಲಿ ಬಾಯಿ ಚಪ್ಪರಿಸ್ಕೊಂಡು ಊಟ ಮಾಡೋರು ಈ ಸ್ಟೋರಿಯನ್ನ ನೀವು ಮಿಸ್ ಮಾಡದೆ ನೋಡಿ. ನಗರದ 3 ಸ್ಟಾರ್ ಹಾಗೆ 5 ಸ್ಟಾರ್ ಹೋಟೆಲ್ ಸೇರಿ 26 ಸ್ಟಾರ್ ಹೋಟೆಲ್ಗಳ ಮೇಲೆ ಆಹಾರ ಸುರಕ್ಷತಾ ಪ್ರಾಧಿಕಾರದ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಈ ವೇಳೆ ಸ್ಟಾರ್ ಹೋಟೆಲ್ಗಳ ಬಣ್ಣ ಬಯಲಾಗಿದೆ. ಏನಾಯಿತು ಈ ವರದಿ? ಯಾವಾಗಲೂ ಸ್ವಲ್ಪ ಇಶ್ಯೂಸ್ ಇರುತ್ತೆ. ಕೊಳ್ತಿರೋ ಹಣ್ಣು ಇರ್ಬೋದು, ಕೊಳ್ತಿರೋ ತರಕಾರಿ ಇರ್ಬೋದು, ಫಂಗಸ್ ಬಂದಿರೋ ಈರುಳ್ಳಿ ಇರ್ಬೋದು. ನಾನ್ ವೆಜ್ ಫುಡ್, ಕೊಳ್ತ ಮಾಂಸ ವಾಸನೆ ಗೊತ್ತಾದಾಗ್ಲೇ ನಾವು ಅವಾಯ್ಡ್ ಮಾಡ್ಬೇಕು. ಸುಮ್ಮನೆ ಒಬ್ರು ಫ್ರೀ ಆಗ್ತೀನಲ್ಲ. ಲೇಬ್ಲಿಂಗ್ ಇಲ್ಲದೆ ಇರೋ ಮಾಂಸ ಆಯ್ತು, ಅದನ್ನ ಸೀಸ್ ಮಾಡಿದ್ದೀವಿ. ಪಂಚತಾರ ಹೋಟೆಲ್ಗಳ ಕರ್ಮಕಾಂಡ ಬಯಲು. ಮೇಲೆ ಮಾತ್ರ ತಳುಕು, ಆಹಾರ ಪದಾರ್ಥ ಕೊಳಕು. ಅವಧಿ ಮೀರಿದ ಹಾಲು, ಮಾಂಸ, ಕೊಳೆತ ತರಕಾರಿ ಪತ್ತೆ. ಅವಧಿ ಮೀರಿರೋ ಕೆಜಿಗಟ್ಲೆ ಮಾಂಸ, ಕೊಳೆತು ಹೋಗಿರೋ ಈರುಳ್ಳಿ, ಆಲೂಗಡ್ಡೆ, ಅವಧಿ ಮೀರಿರೋ ಲೀಟರ್ ಗಟ್ಲೆ ಹಾಲು. ಇದ್ಯಾವುದೋ ಬೀದಿ ಬದಿ ಹೋಟೆಲ್, ಗೂಡಂಗಡಿಯ ದೃಶ್ಯ ಅಲ್ಲ. ಬೆಂಗಳೂರಿನ ಪ್ರತಿಷ್ಠಿತ ಪಂಚತಾರ ಹೋಟೆಲ್ಗಳಲ್ಲಿ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರದ ಅಧಿಕಾರಿಗಳ ದಾಳಿಯ ವೇಳೆ ಕಂಡುಬಂದ ದೃಶ್ಯ. ಬೆಂಗಳೂರಿನ 20ಕ್ಕೂ ಹೆಚ್ಚು ಪಂಚತಾರ ಹೋಟೆಲ್ಗಳಲ್ಲಿ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರದ ಅಧಿಕಾರಿಗಳು 2 ದಿನದಿಂದ ತಪಾಸಣೆ ಮಾಡಿದ್ದು, ಈ ಸಂದರ್ಭದಲ್ಲಿ ಅವಧಿ ಮುಗಿದಿರುವ ವಸ್ತುಗಳು ಪತ್ತೆಯಾಗಿದೆ. ಇಷ್ಟು ದಿನ ಕೇವಲ ಬೀದಿ ಬದಿ ಆಹಾರ ಸೇಫ್ ಅಲ್ಲ ಅನ್ಕೊಂಡವರಿಗೆ ಇದೀಗ ಪ್ರತಿಷ್ಠಿತ ಹೋಟೆಲ್ಗಳ ಆಹಾರ ಕೂಡ ಕಳಪೆಯದ್ದು ಅನ್ನೋದು ಅಧಿಕಾರಿಗಳ ಪರಿಶೀಲನೆಯಲ್ಲಿ ಬಯಲಾಗಿದೆ. ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟ ಪ್ರಾಧಿಕಾರ ಹೊರಡಿಸಿರುವ ಮಾಧ್ಯಮ ಪ್ರಕಟಣೆಯಲ್ಲಿ ಈ ಕೆಳಕಂಡ ಪ್ರತಿಷ್ಠಿತ ಹೋಟೆಲ್ಗಳ ಹೆಸರನ್ನ ಉಲ್ಲೇಖಿಸಲಾಗಿದೆ. ದಿ ಲಲಿತಾ ಅಶೋಕ್ ಹೋಟೆಲ್ನಲ್ಲಿ 76 ಕೆಜಿ ಮಾಂಸ ಜಪ್ತಿ ಮಾಡಿದ್ರೆ 32 ಲೀಟರ್ ಅವಧಿ ಮೀರಿದ ಹಾಲನ್ನ ವಶಕ್ಕೆ ಪಡಿಸಿಕೊಂಡು ನಾಶಪಡಿಸಿದ್ದಾರೆ. ಶಾಂಗ್ರಿಲಾ ಹೋಟೆಲ್ನಲ್ಲಿ 15 ಕೆಜಿ ಮಾಂಸ ಜಪ್ತಿಯಾದ್ರೆ 4 ಸೀಸನ್ ಹೋಟೆಲ್ನಲ್ಲಿ 19 ಕೆಜಿ ಮಾಂಸವನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಯಶವಂತಪುರದ ತಾಜ್ ಸ್ಟಾರ್ ಹೋಟೆಲ್ನಲ್ಲಿ 72 ಕೆಜಿ ಮಾಂಸ, ಸಾಲಾಮನ್ ಮೀನು ಜಪ್ತಿ ಮಾಡಲಾಗಿದೆ. ರಾಡಿಸನ್ ವ್ಯೂ ಆಟ್ರಿಯಾ ಹೋಟೆಲ್ನಲ್ಲಿ 105 ಕೆಜಿ ಅವಧಿ ಮೀರಿದ ಆಹಾರ ಪದಾರ್ಥ ಪತ್ತೆಯಾಗಿದೆ. ಈ ಬಗ್ಗೆ ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಇಲಾಖೆ ಮಾಧ್ಯಮ ಪ್ರಕಟಣೆಯಲ್ಲಿ ಉಲ್ಲೇಖಿಸಿದೆ. ಬಹುಶಃ ಆಹಾರ ಸುರಕ್ಷತೆ ಪ್ರಾಧಿಕಾರ ಮುಖಾಂತರ ಆರೋಗ್ಯ ಇಲಾಖೆಯ ಸಂಬಂಧ ಅಧಿಕಾರಿಗಳು ಬಹುಶಃ ಇದು ತಪಾಸಣೆ ನಮ್ಮ ಜವಾಬ್ದಾರಿ, ನಾವು ಮಾಡಲೇಬೇಕು. ಯಾರನ್ನು ತಪಾಸಣೆ ಯಾವಾಗ ತಪಾಸಣೆ ಮಾತಿರುವಂತ ವಿಚಾರ. ಅದಕ್ಕೆ ಅನುಗುಣವಾಗಿ ಬಹುಶಃ ಇವತ್ತು ತಪಾಸಣೆ ಅದು 1-2 ದಿವಸಕ್ಕೆ ಮಾತ್ರ ಸೀಮಿತವಾಗಿರುವುದಿಲ್ಲ. ತಪಾಸಣೆ ಕಂಟಿನ್ಯೂಸ್ ಆಗಿ ಇರ್ತದೆ. ಅದಕ್ಕೆ ಸಂಪೂರ್ಣವಾದ ಮಾಹಿತಿಯನ್ನು ಅಧಿಕಾರಿಗಳು ಕೊಡ್ತಾರೆ. ಕೊಟ್ಟ ತಕ್ಷಣ ಆ ಮಾಹಿತಿಯನ್ನು ನಾನು ನಿಮ್ಗೆ ಕೊಡ್ತೇನೆ. ಎಷ್ಟು ಕಡೆ ಆಗಿದೆ, ಬಹಳಷ್ಟು ಕಡೆ ರೇಡ್ ಮಾಡಿದ್ದಾರೆ. 35 ನಾವು ಟೀಮ್ ಮಾಡಿದ್ದೇವೆ. ಅದ್ರ ಜೊತೆಯಲ್ಲಿ ಬೇರೆ ಬೇರೆ ನಮಗೆ ಮಲ್ಟಿನ್ಯಾಷನಲ್ ಕಂಪನಿ ಇವತ್ತು ಆರೋಗ್ಯವಂತ ಊಟ ಅಂತ ಕೊಡ್ತಾ ಇದ್ದಾರೆ. ಇದರ ಬಗ್ಗೆ ಕೂಡ ಇವತ್ತು ಅದು ಸ್ಯಾಂಪಲ್ಸ್, ಫುಡ್ ಸ್ಯಾಂಪಲ್ಸ್, ಅಲ್ಲಿಗೆ ಬಂದ ವಸ್ತುಗಳು ಎಲ್ಲಿಂದ ಬರ್ತದೆ, ಎಷ್ಟು ತಿಂಗಳದ್ದು ಫ್ರೀಜರಲ್ಲಿ ಇರ್ತದೆ, ಇದೆಲ್ಲ ಕೂಡ ವಿವರವನ್ನು ಪಡ್ಕೊಂಡಿದ್ದೇವೆ. ಕೊಳ್ತಿರೋ ಹಣ್ಣು ಇರ್ಬೋದು, ಕೊಳ್ತಿರೋ ತರಕಾರಿ ಇರ್ಬೋದು, ಫಂಗಸ್ ಬಂದಿರೋ ಈರುಳ್ಳಿ ಇರ್ಬೋದು. ಇದ್ರ ಜೊತೆಗೆ ಲೇಬ್ಲಿಂಗ್ ಇಲ್ಲದೆ ಇರೋ ಮಾಂಸ ಇತ್ತು, ಅದನ್ನ ಸೀಸ್ ಮಾಡಿದ್ದೀವಿ. ಕೆಲವು ನಿಯರಿಂಗ್ ಎಕ್ಸ್ಪೈರಿ ಡೇಟ್ ಮಾಂಸ ಇತ್ತು, ಅದನ್ನು ನಾವು ಸೀಸ್ ಮಾಡಿದ್ದೀವಿ. ಯಾಕಂದರೆ 1 ದಿನ 2 ದಿನ ಇವಾಗ ಎಕ್ಸ್ಪೈರಿ ಇದ್ದಾಗ ಅವ್ರು ಅದನ್ನು ಯೂಸ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಅದನ್ನು ನಾವು ಫ್ರೀಸ್ ಮಾಡಿದ್ದೀವಿ. ಕೊಳೆತ ಮಾಂಸ, ತರಕಾರಿ ತಿಂದ್ರೆ ಡೇಂಜರ್. ಕರಳು, ಜಠರಕ್ಕೆ ತೊಂದರೆ ಎಂದ ಆಹಾರ ತಜ್ಞೆ. ಪ್ರತಿಷ್ಠಿತ ಹೋಟೆಲ್ಗಳಲ್ಲಿ ಈ ರೀತಿಯ ಅವಧಿ ಮೀರಿದ ಮಾಂಸ, ತರಕಾರಿ ಪತ್ತೆಯಾದ ಬೆನ್ನಲ್ಲೇ ಆಹಾರ ತಜ್ಞರು ಕೂಡ ಎಚ್ಚರಿಕೆ ಕೊಟ್ಟಿದ್ದಾರೆ. ಕೊಳೆತ ಮಾಂಸ, ತರಕಾರಿಯಿಂದ ತಯಾರಾದ ಫುಡ್ ತಿನ್ನೋದ್ರಿಂದ ಕರಳು, ಜಠರಿಗೆ ತೊಂದರೆಯಾಗಲಿದೆ. ಇದರಿಂದ ಹಲವು ರೀತಿಯ ಆರೋಗ್ಯ ಸಮಸ್ಯೆ ಕಾಡಲಿದೆ ಅಂತ ಎಚ್ಚರಿಸಿದ್ದಾರೆ. ಫೀವರ್, ಹೈ ಫೀವರ್ ಆಗಿರುತ್ತೆ. ಸಮ್ಟೈಮ್ಸ್ ICU ಕೇರ್ ಬೇಕಾಗುತ್ತೆ. ಸಾಕಷ್ಟು ಜನ ತಡ್ಕೊಳಕ್ಕಾಗ್ದಿರ ಪ್ರಾಣನೂ ಕಳ್ಕೊಂಡ್ಬಿಡ್ತಾರೆ. ಸೊ ಅದರಿಂದ ಇದನ್ನ ನಾವು ಭಾಳ
ಹುಷಾರಾಗಿ ಪರಿಶೀಲನೆ ಮಾಡಿ ನಾವು ಇದನ್ನು ಆಚೆ ಊಟ ಸೇವನೆ ಮಾಡ್ತಾ ಸ್ಪೆಷಲಿ ನಾನ್ ವೆಜ್ ಫುಡ್, ಕೊಳೆತ ಮಾಂಸ ಸ್ವಲ್ಪ ವಾಸನೆ ಗೊತ್ತಾದಾಗಲೇ ನಾವು ಅವಾಯ್ಡ್ ಮಾಡಬೇಕು ಅಂತ ಹೇಳ್ತೀನಿ. KFC ಮ್ಯಾಕ್ಡೊನಾಲ್ಡ್ ಮೇಲೂ ರೇಡ್. ಆಹಾರ ತಿನ್ನದೆ ವಾಪಸ್ ಹೋದ ಗ್ರಾಹಕರು. ಬೆಂಗಳೂರಿನ ಬ್ರಿಗೇಡ್ ರಸ್ತೆಯಲ್ಲಿರುವ KFC ಮ್ಯಾಕ್ಡೊನಾಲ್ಡ್ ಮೇಲೆ FSSAI ಅಧಿಕಾರಿಗಳು ದಾಳಿ ಮಾಡಿ ಪರಿಶೀಲನೆ ನಡೆಸಿದ್ರು. ಈ ವೇಳೆ ಗ್ರಾಹಕರು ಆಹಾರ ಸೇವಿಸದೆ ಹೊರ ನಡೆದಿದ್ದಾರೆ. ಇನ್ನೂ ನಾವು ಕೊಡೋ ದುಡ್ಡಿಗೆ ಸರಿಯಾದ ಆಹಾರ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ. ಸುಮ್ಮನೆ ಹೋಗ್ಬಿಟ್ಟು ಫ್ರೀ ಆಗಿ ತಿನ್ನಲ್ಲ. ಸೊ ಕಷ್ಟಪಟ್ಟು ದುಡಿತಾರೆ ಅಂದರೆ ಅಷ್ಟು ಖರ್ಚು ಮಾಡೋದಕ್ಕೆ ಯಾರು ಹಿಂದೆ ಮುಂದೆ ನೋಡಲ್ಲ ಅಂದಾಗ ಅಂಥ ಹೋಟ್ಲಲ್ಲಿ ಎಷ್ಟು ರೇಟ್ ಇರುತ್ತೆ ನಿಮಗೆ ಗೊತ್ತು. ಸೊ ಅಷ್ಟು ರೇಟ್ ಕೊಟ್ಟು ತಿಂತಾರೆ ಅಂದಾಗ ಕ್ವಾಲಿಟಿ ಮೀಟ್ ಕೊಡಲೇಬೇಕು ಅವರು. ಎಲ್ಲ ನೋಡ್ಬಿಟ್ಟು ಶೂಟಿಂಗ್ ಎಲ್ಲ ನೋಡ್ಬಿಟ್ಟು ಒಂಥರ ನೀವೆಲ್ಲ ನೋಡ್ಬಿಟ್ಟು ವಾಪಸ್ ಹೋಗ್ತಿದ್ದೀನಿ. ಫುಡ್ ಇನ್ಸ್ಪೆಕ್ಷನ್ ಅಂತ, ಸೊ ಅದೇ ಫುಡ್ ಕ್ವಾಲಿಟಿ ಅದು ಸರಿ ಇಲ್ಲ ಅಂದರೆ ಯಾಕೆ ಸುಮ್ಮನೆ ತಿನ್ನೋದಂತ. ಅದಕ್ಕೆ KFC ಯಾವಾಗಲೂ ಸ್ವಲ್ಪ ಇಶ್ಯೂಸ್ ಇರುತ್ತೆ, ಅದಕ್ಕೆ ಯಾಕೆ ಸುಮ್ಮನೆ ರಿಸ್ಕ್ ಬೇಕಂತ ಅವಾಯ್ಡ್ ಮಾಡಿದ್ವಿ ಅಷ್ಟೇ. ಏನೋ ಇನ್ಸ್ಪೆಕ್ಷನ್ ನಡೀತಿದೆ ಅಲ್ಲ, ಸೊ ಏನೋ ಆಗಿರ್ಬೋದು. ಸ್ವಲ್ಪ ಪ್ರೈಸ್ ಡಿಕ್ರೀಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಪ್ರತಿಷ್ಠಿತ ಸೆಂಟ್ರಲ್ ಕಿಚನ್ ಮೇಲೂ ರೇಡ್. 70 kg ಸೋಯಾ ಸಾಸ್, ಪಾನೀಯಗಳು ಪತ್ತೆ. 5 ಸ್ಟಾರ್ ಹೋಟೆಲ್ ಔಟ್ಲೆಟ್ ಮಾತ್ರವಲ್ಲ, ಇವುಗಳಿಗೆ ಪೂರೈಸುವ ಪ್ರತಿಷ್ಠಿತ ಕಂಪನಿ ಸೆಂಟ್ರಲ್ ಕಿಚನ್ ಬಂಡವಾಳವು ಬಯಲಾಗಿದೆ. ಹೊಸಕೋಟೆಯ ಕೋಲ್ಡ್ರ್ಯಾಂಡ್ ಲಾಜಿಸ್ಟಿಕ್ಸ್, ರಾಧಾಕೃಷ್ಣ ಫುಡ್ಲ್ಯಾಂಡ್ ಸೆಂಟ್ರಲ್ ಕಿಚನ್ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ದಾಳಿಯ ವೇಳೆ 70 kg ಸೋಯಾ ಸಾಸ್, ಅವಧಿ ಮುಕ್ತಾಯಕ್ಕೆ ಸಮೀಪದಲ್ಲಿದ್ದ ವಿವಿಧ ಬಗೆಯ ಸಾಸ್, 10 ಲೀಟರ್ ವಿವಿಧ ಬಗೆಯ ಪಾನೀಯಗಳು, ಸ್ಟ್ರಾಬೆರಿ ಫ್ಲೇವರ್ನ ಪಾನೀಯಗಳು ಸೇರಿ ಇತರೆ ವಸ್ತುಗಳನ್ನು ಜಪ್ತಿ ಮಾಡಲಾಗಿದೆ. 5 ಮಾಂಸದ ಮಾದರಿ ಸೇರಿ 13 ಇತರೆ ಆಹಾರ ಮಾದರಿಗಳನ್ನು ಸಂಗ್ರಹಿಸಲಾಗಿದೆ ಅಂತ ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟ ಪ್ರಾಧಿಕಾರ ಮಾಧ್ಯಮ ಪ್ರಕಟಣೆಯಲ್ಲಿ ತಿಳಿಸಿದೆ. ಬೆಂಗಳೂರಿನ 11 ಪ್ರತಿಷ್ಠಿತ ಹೋಟೆಲ್ಗಳಿಗೆ ಈಗಾಗಲೇ ನೋಟಿಸ್ ಜಾರಿ ಮಾಡಿರುವ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆಯ ಅಧಿಕಾರಿಗಳು ವಿವಿಧ ಹೋಟೆಲ್ಗಳಲ್ಲಿ ಔಟ್ಲೆಟ್ಗಳಲ್ಲಿ 35ಕ್ಕೂ ಅಧಿಕ ಸ್ಯಾಂಪಲ್ ಕಲೆಕ್ಟ್ ಮಾಡಿದ್ದಾರೆ. ಈ ಮಾದರಿಗಳನ್ನ ಲ್ಯಾಬ್ಗೆ ಕಳಿಸಲಾಗಿದ್ದು 9-10 ದಿನದಲ್ಲಿ ಇದರ ರಿಪೋರ್ಟ್ ಬರಲಿದೆ. ಸರ್ಕಾರ ಅದೇನ್ ಕ್ರಮ ಕೈಗೊಳ್ಳುತ್ತೆ ಅಂತ ಕಾದು ನೋಡಬೇಕಾಗಿದೆ. ವೀಕ್ಷಕರೇ, ರಿಪಬ್ಲಿಕ್ ಕನ್ನಡ ಧ್ಯೇಯ ವಾಕ್ಯ ನಿಮ್ಮ ಧ್ವನಿ, ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ವೇದಿಕೆಯನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಒದಗಿಸಿಕೊಡ್ತಾ ಇದೆ. ಅದರಂತೆ ನೀವು ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಪಂಚತಾರ ಹೋಟೆಲ್ಗಳ ಮೇಲೆ ಆಹಾರ ಸುರಕ್ಷತಾ ಮತ್ತೆ ಗುಣಮಟ್ಟ ಪ್ರಾಧಿಕಾರ ಸಮರವನ್ನ ಸಾರಿದೆ. ಸಾವಿರಾರು ರೂಪಾಯಿ ಕೊಟ್ಟು ಊಟ ಮಾಡೋ 5 ಸ್ಟಾರ್ ಹೋಟೆಲ್ಗಳಲ್ಲಿ ಕೊಳೆತ ತರಕಾರಿ, ಅವಧಿ ಮೀರಿದ ಮಾಂಸ, ಹಾಲು ಕೂಡ ಪತ್ತೆಯಾಗಿದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ನಮಗೆ ಕರೆ ಮಾಡಿ ತಿಳಿಸಿ. ನಮ್ಮ ವಾಟ್ಸಪ್ ನಂಬರ್ಗೆ 2 ಲೈನ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನ ಮೆಸೇಜ್ ಕೂಡ ಮಾಡಬಹುದು. ಇಷ್ಟು ಮಾತ್ರ ಅಲ್ಲ, ಎಕ್ಸ್ ಖಾತೆಯಲ್ಲೂ ಕೂಡ ನಿಮ್ಮ ಅಭಿಪ್ರಾಯವನ್ನ ಹಂಚಿಕೊಳ್ಬಹುದು. 5 ಸ್ಟಾರ್ ಊಟ ಆರೋಗ್ಯಕ್ಕೆ ಒಳ್ಳೆಯದೇ. ವೀಕ್ಷಕರೇ, ಮೊದಲ ಕಾಲರ್ ಕೂಡ ಈಗ ರೆಡಿ ಇದ್ದಾರೆ, ಶಂಕರಪ್ಪ ಅವರು. ಶಂಕರಪ್ಪ ಅವರೇ ನಮಸ್ಕಾರ. ಶಂಕರಪ್ಪ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹಲೋ. ಮೋಸ್ಟ್ಲಿ ಕರೆ ಕಟ್ಟಾಗಿದೆ ಅನ್ಸುತ್ತೆ. ನೀವು ಈಗಲೇ ಗಮನಿಸ್ತಾ ಇರ್ಬೋದು ವೀಕ್ಷಕರೇ, ನಿರಂತರವಾದಂಥ ದಾಳಿಯನ್ನು ನಡೆಸ್ತಾ ಇದ್ರೆ. ಇವತ್ತು ಕೂಡ ವೀಕೆಂಡು. ಇಂಥ ಸಂದರ್ಭದಲ್ಲಿ ಮಾಲ್ಗಳಲ್ಲಿ, ಪಬ್ಗಳಲ್ಲೂ ಕೂಡ ಸಾಕಷ್ಟು ಜನರು ಕೂಡ ಅಲ್ಲಿ ಇರ್ತಾರೆ, ಸೇರ್ತಾರೆ ಊಟ ಮಾಡುವಂಥ ದೃಷ್ಟಿಯಲ್ಲಿ. ಅಲ್ಲಿ ಇವಾಗ ರೇಡ್ ಆಗಿದೆ. ಆಹಾರ ಇಲಾಖೆ ಅಧಿಕಾರಿಗಳು ಅಲ್ಲಿ ರೇಡ್ ಮಾಡಿದ್ರು. ಅವಧಿ ಮೀರಿ ಇರುವಂತಹ ಆಹಾರ ಪದಾರ್ಥಗಳು ಇದೆಯಾ, ಎಷ್ಟು ಮಟ್ಟಿಗೆ ಆಹಾರ ಪದಾರ್ಥಗಳು ಗುಣಮಟ್ಟದಾಗಿದೆ ಅಂತ. ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಶ್ರೀರಾಮ್ ಅವರು ಶಿರದಿಂದ. ಸರ್ ನಮಸ್ಕಾರ. ನಮಸ್ತೆ ಸರ್. ಏನ್ ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಸ್ಟಾರ್ ಹೋಟೆಲ್ಗಳ ಊಟ ನೋಡಿದ್ರೆ 5 ಸ್ಟಾರ್ 3 ಸ್ಟಾರ್ ಒಳಗಡೆ ಕೊಡ್ತಾ ಇರುವಂತ ಆಹಾರ ಪದಾರ್ಥಗಳ ಗುಣಮಟ್ಟ ಯಾವ ರೀತಿಯಾಗಿದೆ ಅಂತ. ಸರ್, ಈಗ ಬಾಯಿಗೆ ಮತ್ತು ಹೊಟ್ಟೆಗೆ 5 ಸ್ಟಾರ್ ಹೋಟ್ಲ್ ಚೆನ್ನಾಗಿದೆ ಸರ್ ಊಟ. ಆದ್ರೆ ಆರೋಗ್ಯ ದೃಷ್ಟಿಯಿಂದ ಊಟ ಚೆನ್ನಾಗಿರಲ್ಲ ಸರ್. ಆರೋಗ್ಯ ಕೆಡಿಸ್ಕೋಬೇಕಷ್ಟೇ. 5 ಸ್ಟಾರ್ ಹೋಟ್ಲಿಗೆ ಹೋಗ್ಬಿಟ್ಟು ಇವನ್ನೆಲ್ಲ ನೋಡ್ಬಿಟ್ಟು, ಅವ್ರ ಹೆಸರು ನೋಡ್ಬಿಟ್ಟು, ಬೋರ್ಡ್ ನೋಡ್ಬಿಟ್ಟು, ಹೋಟ್ಲ್ ನೋಡ್ಬಿಟ್ಟು ನಾವು ಒಳಗೆ ಹೋಗಿ ಜೋಬಗಳು ದುಡ್ಡು ಖಾಲಿ ಮಾಡ್ಕೊಂಡು ಆರೋಗ್ಯನ ಕೆಡಿಸ್ಕೊಂಡು ಆಮೇಲಿಂದ ಹಾಸ್ಪಿಟ್ಲಿಗೆ ಹೋಗ್ಬೇಕಾಗುತ್ತೆ ಸರ್ ಇವ್ರು ಊಟ ಮಾಡ್ಬಿಟ್ರೆ. ಯಾಕೆಂದ್ರೆ ಅಲ್ಲೇ ನೀವು ತೋರಿಸಿರಲ್ಲ ಸರ್, ಅದನ್ನೆಲ್ಲ ನೋಡ್ತಾ ಇದ್ರೆ ಈಗ ಪುಕ್ಸೆಟ್ ಊಟ ಕಿಟ್ರು ಬೇಡ ಈ ಊಟ ನಮಗೆ ಅನ್ನಿಸ್ಬಿಡುತ್ತೆ. ಕೆಲವರಿಗೆ ಊಟ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಗೊತ್ತಾಗ್ಬಿಡುತ್ತೆ ಈ ಮಾಂಸಗಳು ಏನಾದ್ರು ಸ್ಮೆಲ್ ಬಂದಂತ. ನಿಮ್ಗೇನಾದ್ರು ಅಂತ ಸಂದರ್ಭ ಏನಾದ್ರು ಆಗಿದ್ಯಾ? ಇಲ್ಲ ಸರ್, ನಾವು ಮಟನ್ ಗಿಟನ್ ಚಿಕನ್ ತಿನ್ನರಲ್ಲ, ನಾವು ಹೋಟ್ಲಿಗೆ ಹೋಗಲ್ಲ ಸರ್. ಎಂದು ಮನೆ ಊಟ ಬಿಟ್ರೆ ಮನೆಗೆ ಊಟ. ಓಕೆ, ಥ್ಯಾಂಕ್ ಯು ಶ್ರೀರಾಮ್ ಅವರೇ. ಇನ್ನೊಬ್ರು ಜಗದೀಶ್ ಅವರು ಇದ್ದಾರೆ. ಜಗದೀಶ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಏನ್ ಹೇಳ್ತೀರಾ ಸರ್, 5 ಸ್ಟಾರ್ ಊಟ ಆರೋಗ್ಯಕ್ಕೆ ಯಾವ ರೀತಿಯಾಗಿದೆ ಅಂತ? ಸರ್, 5 ಸ್ಟಾರ್ ಹೋಟೆಲ್ನಲ್ಲಿ ನಡೀತಿರ್ತಕ್ಕಂಥ ಈ ಒಂದು ಇದಕ್ಕೆ ಅಧಿಕಾರಿಗಳು ಸರಿಯಾದ ಒಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಅದನ್ನ ಪರಿಶೀಲನೆ ಮಾಡಿ ಒಳ್ಳೆಯ ಯಾಕಂದ್ರೆ ಹೆಚ್ಚಿಗೆ ದುಡ್ಡು ತೆಗೆದುಕೊಳ್ತಾರೆ ಸರ್ ಅವರು. ಅದ್ರ ತಕ್ಕಂಗ ಅವರು ಜನರಿಗೆ ಒಳ್ಳೆ ಊಟ ಕೊಟ್ರೆ ಚೆನ್ನಾಗಿರುತ್ತೆ ಸರ್. ಓಕೆ, ಥ್ಯಾಂಕ್ ಯು. ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಶ್ರೀಪಾದ್ ಬೆಂಗಳೂರಿಂದ. ಶ್ರೀಪಾದ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಸರ್.
ಯಾವಾಗಲೂ ನಾವು ಬಹಳ ದೊಡ್ಡ ಹೋಟೆಲ್ ಅಂತಂದ್ರೆ ಒಳ್ಳೆ ಆಹಾರ ಇರುತ್ತೆ ಅನ್ಕೊಂಡು ನಾವು ಮರಳಾಗ್ಬಿಡ್ತೀವಿ. ಆದ್ರೆ ಇವ್ ನಿಮ್ಮ ಒಂದು ಪ್ರಚಾರದಿಂದ ಗೊತ್ತಾಗ್ತಾ ಇದೆ ಗೌರ್ಮೆಂಟ್ ಏನಿದೆ ಅಲ್ಲ ಒಳ್ಳೆ ಒಂದು ಕ್ರಮವನ್ನ ಕೈಗೊಂಡಿದ್ದಾರೆ. ನನಗನ್ಸಿದ ಮಟ್ಟಿಗೆ ಇವ್ ನಮ್ಮ ಕೃಷ್ಣ ಬೈರೇಗೌಡರಾಗ್ಲಿ ಮತ್ತೆ ಇವರಾಗ್ಲಿ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ರೀತಿ ಕೆಲಸ ಮಾಡಿದ್ರೆ ನಮ್ಮ ರಾಜ್ಯಕ್ಕೆ ಒಳ್ಳೆ ಒಂದು ಇದು ಬರ್ತದೆ, ಕೀರ್ತಿ ಬರ್ತದೆ ಅಂತ ನಾನು ಹೇಳ್ತಾ 5 ಸ್ಟಾರ್ ಹೋಟೆಲ್ ಆಗ್ಲಿ ಯಾವುದೇ ಆಗ್ಲಿ ಆದಷ್ಟು ನಾವು ನೋಡ್ಕೊಂಡು ಅಲ್ಲಿ ಏನು ಸಿಕ್ಕತೆ ಆಗಿರುತ್ತೆ ಅದನ್ನ ನೋಡ್ಕೊಂಡು ಮಾಡೋದು ಉತ್ತಮ. ನಿಮ್ಮ ಒಂದು ಈ ಕ್ರಮ ಬಹಳ ಜನರಿಗೆ ಅನುಕೂಲ ಆಗ್ತಾ ಇದೆ. ಹಾಗಾಗಿ ರಿಪಬ್ಲಿಕ್ ಕನ್ನಡಕ್ಕೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಓಕೆ, ಥ್ಯಾಂಕ್ ಯು ಶ್ರೀಪಾದ್ ಅವರೇ. ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಪರಮೇಶ್ವರ್ ಅವರು. ಪರಮೇಶ್ವರ್ ಅವರೇ ನಮಸ್ಕಾರ. ಸರ್ ನಮಸ್ತೆ ಸರ್. ಏನ್ ಹೇಳ್ತೀರಾ ಸರ್? 5 ಸ್ಟಾರ್ ಊಟ, ಮೇಲ್ಗಡೆ ಬೋರ್ಡ್ 5 ಸ್ಟಾರ್ 3 ಸ್ಟಾರ್, ಒಳಗಡೆ ಆಹಾರ ಪದಾರ್ಥಗಳು ಎಕ್ಸ್ಪೈರಿ ಡೇಟ್ ಆಗಿ ಸಿಗ್ತಾ ಇದೆ. ಆಹಾರ ಇಲಾಖೆ ಅಧಿಕಾರಿಗಳು ದಾಳಿ ಮಾಡಿದ್ರು. ಹೋಗಲ್ಲ ಸರ್, ಅಲ್ಲಿ ರಸ್ತೆ ಮ್ಯಾಗೆಲ್ಲ ಇಡ್ತಾರೆ ಸರ್. ರಸ್ತೆ ಮ್ಯಾಗ ಟೋಟಲಿ ಬರೀ ಟೇಸ್ಟಿಂಗ್ ಪೌಡರ್ ಆಗ್ತದೆ ಸರ್. ರಸ್ತೆ ಮೇಲೆ ಹಳ್ಳಿ ಮೇಲೆ ಏನಿರ್ತದೆ ಸರ್, ಅವನು ಎಲ್ಲಾ ಕಡೆ ಅಡ್ಡಾಡ್ತಾರೆ ಅವರು ಬರೀ ಟೇಸ್ಟಿಂಗ್ ಪೌಡರ್ ಆಗ್ತದೆ ಸರ್. ಅದೆಲ್ಲ ಚೆಕ್ ಮಾಡ್ಬೇಕು. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಪರಮೇಶ್ವರ್ ಅವರೇ, ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿದ್ದಕ್ಕೆ. ವೀಕ್ಷಕರೇ, ಕರೆ ಮಾಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು. ಇದಾಗಿತ್ತು ಇವತ್ತಿನ ನಿಮ್ಮ ಧ್ವನಿ ವಿಶೇಷ. ನೀವು ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ, ನೋಡಿ ಬಾಡಿ ಸ್ಟ್ರಾಂಗ್ ಆಗುತ್ತೆ, ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್. MDH